ಗುರುಗಳ ಪಾದಾರವಿಂದಗಳಿಗೆ ಹೊಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮನಗಳು. ಈ ದಿವಸ ನವರಾತ್ರಿಯ 5ನೇ ದಿನ. ಇದು ಸ್ಕಂದ ಮಾತೆಯ ಆರಾಧನೆ ಅಂತ ಹೇಳ್ತಾರೆ. ಇವತ್ತಿನ ದಿವಸ ಈ ಆರಾಧನೆಯಿಂದ ಒಂದು ಎಷ್ಟೊಂದು ಮಹತ್ವನ ಹೊಂದಿದೆ ಅಂತಂದ್ರೆ, ಈ ಸ್ಕಂದ ಮಾತೆಯ ಆರಾಧನೆ ಅಷ್ಟೊಂದು ಮಹತ್ವವನ್ನ ಹೊಂದಿದೆ ಇವತ್ತಿನ ಈ ಮಾತೆಯ ಒಂದು ಆರಾಧನೆ. ಅದಕ್ಕಾಗಿ ಎಲ್ಲರಿಗೂ ಆ ದೇವಿ ಸಕಲ ಸಂಪತ್ತು, ಸೌಭಾಗ್ಯ, ಆರೋಗ್ಯಗಳನ್ನ ನೀಡಿ ಕಾಪಾಡ್ಕೊಂಬರ್ಲಿ ಅಂತ ಹೇಳ್ತಾ ಆ ದೇವಿನ ಪ್ರಾರ್ಥನೆ ಮಾಡೋಣ. ಸ್ಕಂದ ಮಾತೆ ಅಂತ ಅಂದ್ರೆ ಆ ಸುಬ್ರಹ್ಮಣ್ಯ ಸ್ವಾಮಿಯ ತಾಯಿ, ಆ ಸ್ಕಂದನ ತಾಯಿ. ಅವಳು ಯಾವ ಪ್ರತಿರೂಪ ಅಂತ ಅಂದ್ರೆ ಸಾತ್ವಿಕ ರೂಪದಿಂದ ಕೂಡಿರ್ತಕ್ಕಂಥ ದೇವಿ ಅವಳು. ಆ ಸಾತ್ವಿಕತೆ ಅನ್ನೋದು ಆ ತಾಯಿನ ನೋಡ್ತಾ ಇದ್ರೆ ನಮಗೆ ಅದು ಉದ್ಭವಿಸಿ ಬರ್ತಾ ಇರುತ್ತೆ. ಅಂತ ಸಾತ್ವಿಕತೆ ಆ ಮಾತೆಯ ಆ ಮುಖದಲ್ಲಿ ನಾವು ಕಾಣ್ತೀವಿ. ಅಂತ ಸಾತ್ವಿಕವಾದಂತ ಮಾತೆಯ ಒಂದು ಆರಾಧನೆಯನ್ನ ಈ ದಿವಸ ನಾವೆಲ್ಲರೂ ಮಾಡಿ ಆಕೆಯ ಒಂದು ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಒಂದು ಶ್ಲೋಕ. ಧ್ಯಾಯೇತ್ ಪದ್ಮಾಸನ ಸ್ಥಿತಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾನ್ ಕರಕಲಿತಲ ಸತ್ಯೇಮಾ ಪದ್ಮಾವರಾಂಗೀ ಸರ್ವಾಲಂಕಾರಯುಕ್ತಂ ಸಕಲಾಭಯಧಾಂ ಭಕ್ತಾನಾಂ ಭವಾನಿ ಶ್ರೀ ವಿದ್ಯಾ ಶಾಂತಮೂರ್ತಿ ಸಕಲ ಸುರನುತಾನ್ ಸರ್ವ ಸಂಪತ್ ಪ್ರದಾರ್ಥಿ ಧ್ಯಾಯೇತ್ ಪರಮಂಬಿಕಾ. ಓಂ ಶ್ರೀ ಮಾತ್ರೇ ನಮಃ. ಹೋದ ಬಾರಿ ನಾವು ನಮ್ಮ ಕ್ಲಾಸ್ನಲ್ಲಿ ಈ ಪಂಚದಶಾಕ್ಷರಿ ಮಂತ್ರದ ಬಗ್ಗೆ ನಾವು ತಿಳ್ಕೊಳ್ತಾ ಬಂದಿದ್ವಿ. 1ನೇ ಪಾದ ಆಗಿತ್ತು, ಮೊದಲ ಪಾದ. ಆಮೇಲೆ 2ನೇ ಪಾದದಲ್ಲಿ ನಾವು ಆ ಸ ಕ ಹ 4ನೇ ಅಕ್ಷರಕ್ಕೆ ಬಂದಿದ್ವಿ. ನಿಮ್ಗೆಲ್ರಿಗೂ ಜ್ಞಾಪಕ ಇರ್ಬೇಕು, ಆ ಹ ಅನ್ನೋ ಅಕ್ಷರಕ್ಕೆ ನಾವು ಬಂದಿದ್ವಿ ಹೋದ್ ಕ್ಲಾಸ್ ಅಲ್ಲಿ. ಏನು ಈ ಮೊದಲನೇ ಪಾದದಲ್ಲಿ ನಾವೇನ್ ತಿಳ್ಕೊಂಡ್ವಪ್ಪ ಅಂತಂದ್ರೆ, ಈ ಸೃಷ್ಟಿಯ ಒಂದು ಹೇಗಾಯ್ತು, ಈ ಸೃಷ್ಟಿ, ಈ ಜಗತ್ತು ಅನ್ನೋದು ಆ ಪರಬ್ರಹ್ಮನಿಂದ ಹೇಗ್ ಬಂತು ಅನ್ನೋದನ್ನು ವಿವರಣೆನ ಕಾಯೇ ಈ ಲಕ್ರೀಂ ಅನ್ನೋ ಅಕ್ಷರಗಳಿಂದ, ಅನ್ನೋ ಬೀಜಾಕ್ಷರದಲ್ಲಿ, ಅದು ಯಾವ ಕೂಟದಲ್ಲಿ, ವಾಗ್ಭವ ಕೂಟ ಅಂತ ನಾವೇನು ಮೊದಲನೇ ಕೂಟನ ಹೇಳಿದ್ವೋ ಅದ್ರಲ್ಲಿ ನಾವು ತಿಳ್ಕೊಂಡ್ವಿ. 2ನೇ ಕೂಟದಲ್ಲಿ ಆ ಸ ಕ ಅನ್ನೋ ಇದ್ರಲ್ಲಿ ನಾವೇನ್ ಮಾಡಿದ್ವಿ, ಮೊದಲನೇ ಕೂಟದಲ್ಲಿ ಏನಾಯ್ತು, ಆ ಪರಬ್ರಹ್ಮ ಆ ಸೃಷ್ಟಿಯನ್ನ, ಈ ಜಗತ್ತನ್ನ ಹೀಗ್ ಸೃಷ್ಟಿ ಮಾಡ್ದ ಅಂತ ತಿಳ್ಕೊಂಡ್ವು. 2ನೇ ಕೂಟಕ್ಕೆ ಬಂದಾಗ ಅಲ್ಲೇನಾಯ್ತು, ನಾವು ಸ್ಥಿತಿ, ಈ ಜಗತ್ತು ಅನ್ನೋದು ಉತ್ಪತ್ತಿ ಆಯ್ತು. ಅಲ್ಲಿ ಜೀವರಾಶಿಗಳು ಹುಟ್ಕಂತು, ಜೀವಿಗಳು ಬಂದ್ರು. ಆ ಜೀವಿಗಳನ್ನ, ಆ ಜಗತ್ತನ್ನ ಆ ಸ ಅಂತಂದ್ರೆ ಆ ಸೂರ್ಯ ಭಗವಾನ್ ಮತ್ತು ಆ ಚಂದ್ರ ಭಗವಾನ್, ಆ ಪರಬ್ರಹ್ಮನ ಒಂದು ಪ್ರತಿರೂಪವಾಗಿ, ಅಂದ್ರೆ ಸಗುಣ ರೂಪದಿಂದ ಹೇಗೆ ಈ ಜಗತ್ತನ್ನ ಸಲಹ್ತಾ ಇದ್ದಾರೆ, ಹೇಗೆ ಈ ಜೀವರಾಶಿಗಳನ್ನ ಕಾಪಾಡ್ತಿದ್ದಾರೆ ಅಂತ ಅನ್ನೋದನ್ನ ನಾವು 2ನೇ ಪಾದದಲ್ಲಿ ಆ ಸ ಕ ಅನ್ನೋ 3 ಅಕ್ಷರಗಳಿಂದ ನಾವು ತಿಳ್ಕೊಂಡ್ವಿ. ಆಮೇಲೆ ಹ ಅನ್ನೋ ಅಕ್ಷರ ಬಂದಿದೆ 2ನೇ ಪಾದದಲ್ಲಿ. 1, 2, 3, 4ನೇ ಅಕ್ಷರ ಹ ಅನ್ನೋದಿದೆ. ಆ ಹ ಅನ್ನೋದಕ್ಕೆ ನಮ್ಮ ಶಂಕರ ಭಗವತ್ಪಾದರು ಅದಕ್ಕೆ ಏನು ವಿವರಣೆಯನ್ನ ಕೊಟ್ಟಿದಾರಪ್ಪ ಅಂತಂದ್ರೆ, ಹಂಸಹ ಅಂತ ಅಂದ್ಬಿಟ್ಟು ವಿವರಣೆಯನ್ನ ಕೊಟ್ಟಿದ್ದಾರೆ. ಏನು ಹಂಸಹ ಅಂತ ಅಂದಾಗ ಏನಪ್ಪ ಅಂತಂದ್ರೆ, ಹಂಸಹ ಅಂದ್ರೆ ಈ ಉಚ್ಛ್ವಾಸ ನಿಶ್ವಾಸನೇ ಹಂಸಹ. ಈ ಉಸಿರಾಟ ಏನಿದೆ, ಈ ಮನುಷ್ಯನ ಈ ಉಚ್ಛ್ವಾಸ ನಿಶ್ವಾಸ ಏನಿದೆ, ಅದನ್ನೇ ಶಂಕರ ಭಾಗವತ್ಪಾದರು ಹಂಸಹ ಅಂತ ಕರೆದ್ರು.
ಈ ಹಂಸಹ ಅನ್ನೋದು ಎಷ್ಟೊಂದು ಈ ಜೀವಿಗೆ ಮುಖ್ಯ ಅನ್ನೋದು ನೋಡಿ. ಈ ಜೀವಿಗೆ ಮತ್ತು ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಈ ಜೀವರಾಶಿಗಳಿಗೆ ಈ ಹಂಸಹ ಅನ್ನೋದು ಎಷ್ಟೊಂದು ಮುಖ್ಯ ನೋಡಿ. ಅಂದ್ರೆ ಈ ಜೀವಿ ಜೀವಿಸಬೇಕಾದ್ರೆ ಅವನು ಈ ಜಗತ್ತಿನ ಎಲ್ಲ ಅನುಭವನ ಹೊಂದಬೇಕಾರೆ, ಈ ಜಗತ್ತನ್ನ ಅವನ್ ಕಾಣ್ಬೇಕಾರೆ ಅವನ್ಗೆ ಈ ಹಂಸಹ, ಈ ಈ ಏನು ಉಚ್ಛ್ವಾಸ ನಿಶ್ವಾಸ ಇದೆಯೋ ಅದು ಮುಖ್ಯವಾಗಿ ಬೇಕೇ ಬೇಕಾಗತ್ತೆ. ಈ ಉಚ್ಛ್ವಾಸ ನಿಶ್ವಾಸ ಇಲ್ದೆ ಹೋದ್ರೆ ಅವನು ಈ ಜಗತ್ತನ್ನ ನೋಡಕ್ಕಾಗಲ್ಲ, ಅವನು ಏನನ್ನು ಕಾಣಕ್ಕಾಗಲ್ಲ. ಆದ್ರಿಂದ ಈ ಜೀವಿಯ ಜೀವಕ್ಕೆ ಆ ಉಚ್ಛ್ವಾಸ ನಿಶ್ವಾಸ ಅನ್ನೋದೇ ಮುಖ್ಯವಾದದ್ದು ಅಂತ ಅನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಈ ಮನುಷ್ಯನಲ್ಲಿ ಇನ್ನೊಂದು ಒಂದು ಕರಣ ಅಂದ್ರೆ ಒಂದು ಸಾಧನ ಅನ್ನೋದು ಈ ಜೀವಿನಲ್ಲಿ ನಾವು ಕಾಣ್ತೀವಿ. ಅದೇನಪ್ಪ ಅಂತಂದ್ರೆ ಅದನ್ನ ಮನಸ್ಸು ಅಂತ ಕರೀತಾರೆ. ಆ ಮನಸ್ಸು ಇಲ್ದೆ ಹೋದ್ರೆ ಆ ಜೀವಿ ಏನ್ ಚಟುವಟಿಕೆನೂ ನಡ್ಸಕ್ಕಾಗಲ್ಲ, ಏನು ಮಾಡೋದಕ್ಕಾಗಲ್ಲ. ಆ ಮನಸ್ಸು ಅನ್ನೋದು ಈ ಜೀವಿಗೆ ಅಷ್ಟೊಂದು ಮುಖ್ಯವಾದದ್ದು ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ಮನಸ್ಸು ಅನ್ನೋದು ಏನ್ ಮಾಡುತ್ತೆ ಈಗ ಅಂತ ಅಂದಾಗ, ಆ ಮನಸ್ಸು ಅನ್ನೋದು ಈ ಜೀವಿಯ ಒಂದು ಇಂದ್ರಿಯಗಳ ಆಕರ್ಷಣೆಗೆ ಒಳಗಾಗತ್ತೆ. ಯಾವಾಗ ಇದು ಇಂದ್ರಿಯಗಳ ಆಕರ್ಷಣೆಗೆ ಒಳಗಾಗಿ ಈ ವಿಷಯ ಭೋಗಗಳಲ್ಲಿ ಬೀಳುತ್ತೋ ಅವಾಗ ಏನಾಗತ್ತೆ, ಅಲ್ಲಿ ಅವಿದ್ಯೆ ಅನ್ನೋದು ಬಂದು ತುಂಬ್ಕೊಳತ್ತೆ. ಆ ವಿಷಯ ಭೋಗಗಳಲ್ಲಿ ಯಾವಾಗ್ಲೂ ಇದು ಪ್ರವರ್ತಿಸ್ತಾ ಇದ್ದಾಗ ಇದು ಅಟ್ರಾಕ್ಷನ್ ಮಾಡುತ್ತೆ. ಈ ಇಂದ್ರಿಯಗಳು ಆ ಮನಸ್ಸನ್ನ ಅಟ್ರಾಕ್ಷನ್ ಮಾಡಿ ಅದನ್ನ ತನ್ನ ಕಡೆಗೆ ಎಳ್ಕೊಂಡಾಗ ಇದೇನಾಗತ್ತೆ, ಆ ವಿಷಯ ಭೋಗಗಳಲ್ಲಿ ಬೀಳುತ್ತೆ. ಆ ವಿಷಯ ಭೋಗಗಳಲ್ಲಿ ಬಿದ್ದಾಗ ಇದೇನಾಗತ್ತೆ, ಅಜ್ಞಾನ ಅನ್ನೋದು ಉಟ್ಕೊಳತ್ತೆ. ಆ ಅಜ್ಞಾನ ಹುಟ್ಟಿದಾಗ ಏನಾಗತ್ತೆ, ಇವನ್ ನಾ ಏನ್ ಮಾಡ್ತಿದ್ದೀನಿ, ನಾನು ಏನು ಅನ್ನೋದು ಗೊತ್ತಾಗಲ್ಲ. ಅರಿವಿಲ್ಲದೆ ಇವನೇನ್ ಮಾಡ್ತಾನೆ, ಕರ್ಮಗಳನ್ನ ಮಾಡ್ತಾ ಹೋಗ್ತಾನೆ. ಆ ಕರ್ಮಗಳೇನಾಗತ್ತೆ, ಆ ಕರ್ಮ ವಾಸನೆಯಲ್ಲಿ ಇವನನ್ನ ಸಿಲ್ಕ್ ಹಾಕತ್ತೆ. ಆ ಕರ್ಮ ವಾಸನೆಗಳು ಈ ಜೀವನನ್ನ ಸಿಲ್ಕ್ ಹಾಕತ್ತೆ ಅದರಲ್ಲಿ. ಇವಾಗ ಏನಾಯ್ತು, ಈ ಜೀವಿಗೆ ಮೊದಲನೇದಾಗಿ ಈ ಜೀವಿ ಸೃಷ್ಟಿ ಆಗಕ್ಕೆ, ಈ ಜಗತ್ತಿನಲ್ಲಿ ಆ ಜೀವಿ ಅನ್ನಿಸ್ಕೊಳ್ಳೋದಕ್ಕೆ ಮೊದಲನೇದಾಗಿ ಈ ಉಚ್ಛ್ವಾಸ ನಿಶ್ವಾಸ ಅನ್ನೋದು ಕಾರಣ ಆಯ್ತು. ಈ ಉಚ್ಛ್ವಾಸ ನಿಶ್ವಾಸ ಅನ್ನೋದು ಕಾರಣ ಆದ್ಮೇಲೆ ಎರಡನೇದಾಗಿ ಈ ಏನು ಈ ಕರ್ಮ ವಾಸನೆ ಇದು ಕಾರಣ ಆಯ್ತು. ಅವನ್ ಮತ್ತೆ ಹುಟ್ಟು ಬರ್ಬೇಕಾರೆ ಈ ಕರ್ಮ ವಾಸನೆಗಳೇ ಕಾರಣ ಆಗತ್ತೆ ಈ ಮನುಷ್ಯ ಜೀವ ತಾಳ್ಬೇಕಾರೆ. ಆದ್ರಿಂದ ಇವೆರಡು ಹಂಸಹ ಅಂತ ಹೇಳಿದ್ರೆ ಇವೆರಡು ಈ ಜೀವಿತಕ್ಕೆ ಕಾರಣ ಆದ್ರಿಂದ, ಈ ಮನುಷ್ಯನ ಜೀವಿತಕ್ಕೆ ಕಾರಣ ಆಗಿರೋದ್ರಿಂದ ಇವೆರಡನ್ನು ಏನು ಉಚ್ಛ್ವಾಸ ನಿಶ್ವಾಸ ಮತ್ತು ಈ ಕರ್ಮ ವಾಸನೆಗಳು ಇದು ಈ ಜೀವಿತ ಕಾರಣ ಆದ್ರಿಂದ ಇದನ್ನ ಶಂಕರರು ಏನಂತ ಕರೆದ್ರು, ಹಂಸಹ ಅಂತ ಅಂದ್ಬಿಟ್ಟು ಕರ್ತಿದ್ದಾರೆ. ಈ ಹಂಸ ಅನ್ನೋದ್ರಲ್ಲಿ ನಾವೇನ್ ಕಾಣ್ತಾ ಇದೀವಿ, ಮುಖ್ಯವಾಗಿ ನಾವು ಕಾಣ್ತಾ ಇರೋದು ಏನಪ್ಪಾ ಅಂತಂದ್ರೆ ಈ ಉಚ್ಛ್ವಾಸ ನಿಶ್ವಾಸದ ಗಮನವನ್ನ ಈ ಹಂಸದಲ್ಲಿ ಕಾಣ್ತಾ ಇದೀವಿ. ಈ ಶ್ವಾಸ ಅಂದಾಗ ನಾವು ಉಚ್ಛ್ವಾಸ ನಿಶ್ವಾಸ ಉಸಿರನ್ನ ಒಳಗ್ ತಗೊಳ್ಳೋದು ಮತ್ತೆ ಉಸಿರನ್ನ ಹೊರಕ್ಕೆ ಬಿಡೋದು, ಅದನ್ನ ನಾವು ಮುಖ್ಯವಾಗಿ ಅದರ ಗಮನವನ್ನ ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಇಂತಹ ಶ್ವಾಸೋಚ್ಛ್ವಾಸಕ್ಕೆ ಕಾರಣ ಆದಂತದ್ದು ಯಾವ್ದಪ್ಪ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಸೂರ್ಯ ನಾಡಿ ಮತ್ತು ಚಂದ್ರ ನಾಡಿ ಮತ್ತು ಪ್ರಕೃತಿ ವಾಚಕಗಳಾದಂತ ಯಾವುದು ರಜೋಗುಣ ಏನಿದೆ, ಆ ತಮೋಗುಣ ಏನಿದೆ, ಇವೆಲ್ಲ ಕೂಡ ಈ ಉಸಿರಾಟಕ್ಕೆ ಕಾರಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾವು ಹಿಂದಿನ ಇದ್ರಲ್ಲಿ ನೋಡಿದ್ವಿ, ಆ ಸೃಷ್ಟಿ ಕಾರ್ಯದಲ್ಲಿ ಮೊದಲನೇ ಕೂಟದಲ್ಲಿ ಈ ಪ್ರಕೃತಿ ಭೂತಾತ್ಮಕವಾದ ಬಿಂದು ಅದು ಯಾವ ತತ್ವದಲ್ಲಿತ್ತು, ತಮ ಗುಣಗಳಿಂದ ಕೂಡಿ ಪ್ರಧಾನ ತತ್ವದಲ್ಲಿತ್ತು. ಆ ಬಿಂದು ಯಾಗಿತ್ತದು, ಬೀಜ ರೂಪವಾಗಿ ಅಲ್ಲಿತ್ತು, ಇಲ್ಲಿ ಮೊದಲನೇ ಪಾದದಲ್ಲಿ ಇತ್ತು. ಆದ್ರೆ ಇಲ್ಲಿ ಏನಾಗಿದೆ, ಆ ಲಯಕ್ಕೆ ಕಾರಣ ಆಗಿದೆ ಇಲ್ಲಿ.
ಅದೇ ಏನಲ್ಲಿ ಬೀಜ ರೂಪವಾಗಿತ್ತು ಅದು ಇಲ್ಲಿ ಸೃಷ್ಟಿಯಲ್ಲಿ ಬೀಜ ರೂಪವಾಗಿತ್ತು ಮತ್ತು ಆ ಲಯಕ್ಕೆ ಪ್ರಧಾನವಾದ ಬೀಜ ರೂಪ ಆಗಿತ್ತು. ಆದ್ರೆ ಇಲ್ಲಿ ಅದೇನಾಗಿದೆ ಅಂತಂದ್ರೆ ಎರಡನೇ ಪಾದದಲ್ಲಿ ಈ ನಾಲ್ಕನೇ ಬೀಜಾಕ್ಷರದ ಹಂಸ ಪದದ ಮಧ್ಯದಲ್ಲಿ ಈ ಬಿಂದುನ ನಾವು ಕಾಣ್ತಾ ಇದೀವಿ ನೋಡಿ. ಹ ಹ ಆದ್ಮೇಲೆ ಆ ಬಿಂದು ಇದೆಯಲ್ಲ ಸ ಸಹ ಅನ್ನೋ ಮಧ್ಯದಲ್ಲಿ ನಾವು ಈ ಬಿಂದುನ ಕಾಣ್ತಾ ಇದ್ದೀವಿ. ಅಂದ್ರೆ ಆ ಬಿಂದು ಅಲ್ಲಿ ಸೃಷ್ಟಿ ಮತ್ತು ಲಯಕ್ಕೆ ಏನ್ ಕಾರಣ ಆಗಿತ್ತೋ ಆ ಮೊದಲನೇ ಕೂಟದಲ್ಲಿ ಅದು ಈಗ ಎರಡನೇ ಕೂಟದಲ್ಲಿ ಹಂಸ ಅಂತ ಏನಿದೆಯೋ ಆ ಹ ಮತ್ತು ಸ ಅವೆರಡರ ಮಧ್ಯದಲ್ಲಿ ಇದು ಈ ಬಿಂದುವನ್ನ ನಾವು ಕಾಣ್ತಾ ಇದ್ದೀವಿ. ಆದ್ರಿಂದ ಇದೇನ್ ಸೂಚಿಸ್ತಾ ಇದೆಯಪ್ಪ, ಇವೆರಡರ ಮಧ್ಯದಲ್ಲಿ ನಾವು ಈ ಬಿಂದುವನ್ನ ಕಾಣ್ತಾ ಇದ್ದೀವಿ. ಇದೇನ್ ಸೂಚಿಸ್ತಾ ಇದೆ ಅಂತಂದ್ರೆ ಈ ಪ್ರತಿಯೊಬ್ಬ ಜೀವಿಯು ಜೀವಿಸಬೇಕಾದ್ರು ಅವನೇನ್ ಮಾಡ್ತಾನೆ, ಈ ಅವಿದ್ಯ ಕಾರಣದಿಂದ ಕೂಡ್ಬಿಟ್ಟಿದ್ದಾನೆ ಅಂತಂದ್ರೆ ಈ ಮನುಷ್ಯ ಸೃಷ್ಟಿ ಆಗಿ ಬರ್ಬೇಕಾರನೆ ಇವನು ಅವಿದ್ಯೆಯಿಂದ ಕೂಡ್ ಬಂದಿದ್ದಾನೆ. ಆ ಅವಿದ್ಯೆ ಅನ್ನೋದು ಇವನ್ಗೆ ಉಪಾಧಿಯಾಗಿ ಬಂದ್ಬಿಟ್ಟಿದ್ಯಂತೆ. ಅವಿದ್ಯೆ ಅವನು ಸೃಷ್ಟಿಗೆ ಬರ್ತಾನೆ ಈ ಜೀವಿ ಅವಿದ್ಯೆ ಅನ್ನೋ ಉಪಾಧಿಯಲ್ಲಿ ಬಂದ್ಬಿಟ್ಟಿದ್ದಾನೆ ಅಂತ ಅನ್ಬಿಟ್ಟು ಅದು ತೋರಿಸ್ತಾ ಇದೆ. ಯಾವುದು ಚಂದ್ರನಾಡಿ ಸೂರ್ಯನಾಡಿ ಮತ್ತು ಅವಿದ್ಯಾ ಶಕ್ತಿಗಳೇ ಮುಖ್ಯ ಕಾರಣ ಆಯ್ತು ಅಂತ ಅನ್ಬಿಟ್ಟು ಆ ಮಧ್ಯದಲ್ಲಿರೋ ಬಿಂದು ತೋರಿಸ್ತಾ ಇದೆ. ಅದಕ್ಕೆ ಈ ಹಂಸಹ ವಿವರಣೆಯಲ್ಲಿ ಈ ಜೀವ ಚೈತನ್ಯ ಅವಿದ್ಯೆಯಿಂದ ಕೂಡಿದಿರ್ತಕ್ಕಂಥ ಚೈತನ್ಯ ಅಂತ ಅನ್ಬಿಟ್ಟು ಹೇಳ್ತಾರೆ. ಈ ಇಂತಹ ಅವಿದ್ಯೆಗಳಿಂದ ಕೂಡಿರೋ ಈ ಜೀವಿ ಏನಾಗ್ತಾನೆ, ಈ ಜೀವಿ ಅನ್ನೋನು ಹುಟ್ಟದ ಈ ಜಗತ್ತಿನಲ್ಲಿ ಹುಟ್ಟಿದಾನೆ. ಎಷ್ಟು ಈ ಜೀವಿ ಜಗತ್ತಿಗೆ ಬರ್ಬೇಕಾರೆ ಸುಮಾರು 84 ಕೋಟಿ ಜೀವರಾಶಿಗಳನ್ನ ಅವನು ಸುತ್ತ ಹಾಕ್ತಾ ಇರ್ಬೇಕಂತ ಈ ಜಗತ್ತಿನಲ್ಲಿ ತನ್ನ ಜೀವನವನ್ನ ಸಾಗಿಸ್ಕೊಂಡು ಹೋಗ್ಬೇಕಾರೆ ಅಷ್ಟು ಜೀವರಾಶಿಗಳನ್ನ ಇವನು ದಾಟಿ ನಡೀತಾ ಇರ್ಬೇಕು. ಅಂತ 84 ಕೋಟಿ ಜೀವರಾಶಿಗಳಲ್ಲಿ ಈ ಜೀವಿ ಅನ್ನೋನು ಕೂಡ ಒಬ್ಬ. ಈ ಜೀವಿ ಬಂದ ಅಂತ ಅಂದಾಗ ಈ ಜಗತ್ತಿನಲ್ಲಿ ಬಂದ ಅಂತ ಅಂದಾಗ ಅವನೇನಾಗ್ತಾನೆ, ಈ ಅವಿದ್ಯೆಯ ಉಪಾದಿಯಿಂದ ಏನಾಗಿದೆ ಅವನ್ಗೆ, ಅವನು ಜನನ ಮರಣಗಳ ಸಂಕೋಲೆನಲ್ಲಿ ಸಿಕ್ಕಾಕೊಳ್ತಾನೆ. ಅಂದ್ರೆ ಹುಟ್ಟದು ಸಾಯದು ಹುಟ್ಟದು ಸಾಯದು ಈ ರೀತಿಯ ಜನನ ಮರಣಗಳ ಸಂಕೋಲೆಯಲ್ಲಿ ಅವನು ಸಿಕ್ಕಾಕೊಳ್ತಾ ಹೋಗ್ತಾ ಬರ್ತಾನೆ. ಅಂದ್ರೆ ಇದಕ್ಕೆ ಈ 84 ಕೋಟಿ ಜೀವರಾಶಿಗಳಲ್ಲಿ ಹುಟ್ಟಿ ಇದ್ರಲ್ಲೇ ಅವನ ಆ ಸಂಕೋಲಲ್ಲೇ ಸುತ್ತುತ್ತಾ ಇರ್ಬೇಕಾ ಅಂತಂದಾಗ ಆ ಪರಮಾತ್ಮ ಇದಕ್ಕೂ ಕೂಡ ಒಂದು ಉಪಾಯವನ್ನ ಕೊಟ್ಟಿದ್ದಾನೆ. ಯಾವಾಗ ಕೊಟ್ಟ, ಈ ಮನುಷ್ಯ ಜನ್ಮ ಅನ್ನೋದು ಏನ್ ಈ ಸೃಷ್ಟಿನಲ್ಲಿ ಆಯ್ತು ಎಲ್ಲ ಜೀವರಾಶಿಗಳನ್ನ ದಾಟಿ ಈ ಮನುಷ್ಯ ಜನ್ಮಕ್ಕೆ ಅವನು ಬಂದು ಅವಾಗ ಆ ಪರಮಾತ್ಮ ಅಲ್ಲಿ ಇವನಿಗೆ ಒಂದು ಸೌಲಭ್ಯವನ್ನ, ಅವನ ಒಂದು ಏನು ಈ ಜನನ ಮರಣಗಳ ಸಂಕೋಲೆ ಇದೆ ಅದರಿಂದ ಅವನು ಪಾರಾಗುವಂತ ಒಂದು ಅವಕಾಶನ, ಒಂದು ಸೌಲಭ್ಯನ ಅವನು ಪರಮಾತ್ಮ ಈ ಜೀವಿಗೆ ಕೊಟ್ಟಿದ್ದಾನೆ. ಅದೇನು ಅಂದ್ರೆ ಯಾವ ಜೀವರಾಶಿಗಳಿಗೂ ಇಲ್ಲ. ಇವಾಗ 84 ಕೋಟಿ ಜೀವರಾಶಿ ಅಂತ ನಾವು ಹೇಳ್ತಾ ಇದ್ದೀವಿ, ಆದ್ರೆ ಯಾವ ಜೀವರಾಶಿಗಳಿಗೂ ಇಲ್ದಂತ ಒಂದು ಸೌಲಭ್ಯನ, ಒಂದು ಅವಕಾಶನ ಈ ಮನುಷ್ಯ ಜೀವಿಗೆ ಕೊಟ್ಟಿದ್ದಾನೆ ಆ ಪರಮಾತ್ಮ. ಅದೇನಪ್ಪ ಅವನ್ ಕೊಟ್ಟಿರ್ತಕ್ಕಂಥ ಆ ಸೌಲಭ್ಯ ಇದು ಅಂತ ಅಂದಾಗ ಅದೇನು ಅಂತಂದ್ರೆ ಈ ಮನುಷ್ಯ ಅನ್ನೋ ಒಂದು ಶಕ್ತಿ ಏನಿದೆಯೋ, ಈ ಮನುಷ್ಯನ ಜೀವ ಅನ್ನೋದೇನಿದೆಯೋ ಇವನ ಅಂತರಾಳದಲ್ಲಿ ಒಂದು ಶಕ್ತಿನ ಅವನು ಅಡಗಿಸಿಟ್ಟಿದ್ದಾನಂತೆ ಆ ಪರಮಾತ್ಮ. ಈ ಜೀವಿಯ ಒಂದು ಅಂತರಾಳದಲ್ಲಿ ಒಂದು ಶಕ್ತಿಯನ್ನ ಅಡಗಿಸಿಟ್ಟಿದ್ದಾನೆ. ಅದೇನಪ್ಪ ಅಂತಂದ್ರೆ ನಾನು ಯಾರು, ನಾನು ಈ ಪ್ರಪಂಚಕ್ಕೆ ಹೇಗ್ ಬಂದೆ, ಆ ಪರಮಾತ್ಮ ಅನ್ನೋನೇನು, ಆ ಪರಮಾತ್ಮ ಯಾರು, ಅವನಿಂದ ನಾನು ಹೇಗ್ ಬಂದೆ, ಅವನನ್ನ ಅಂಶ ನಾನು ಅಂದಾಗ ಅದನ್ನ ನಾನು ಹೇಗ್ ಅರ್ತ್ಕೋಬೇಕು ಅನ್ನೋ ಜ್ಞಾನವನ್ನ ಅವನ ಅಂತರಾಳದೊಳಗೆ ಅಡಗಿಸಿಟ್ಟಿದ್ದಾನಂತೆ ಆ ಪರಮಾತ್ಮ ಈ ಜೀವಿಗೆ. ಅಂತ ಅಂದ್ರೆ ಅದನ್ನ ನಾವು
ತಿಳ್ಕೋಬೇಕು. ಅದನ್ನ ನಮಗ್ ತಿಳ್ಕೊಳಕ್ ಆಗ್ತಿಲ್ಲ. ಯಾಕಾಗ್ತಿಲ್ಲ? ನಾವು ಅವಿದ್ಯೆನಲ್ಲಿ, ಆ ಅವಿದ್ಯೆ ಅನ್ನೋ ಇದ್ರಲ್ಲಿ ನಾವು ಸೆಕ್ಕಾಕೊಂಡ್ಬಿಟ್ಟಿದೀವಿ. ಅದನ್ನ ನಾವು ಬಿಡಿಸ್ಕೋಬೇಕು. ಅವಿದ್ಯೆಯಿಂದ ನಾವು ದೂರ ಆಗ್ಬೇಕು. ಆ ಅವಿದ್ಯೆನ ನಾವು ಬಿಡಿಸ್ಕೊಂಡಾಗ ನಮ್ಮ ಅಂತರಾಳದ ಒಳಗಿರ್ತಕ್ಕಂತ ಆ ರಹಸ್ಯವನ್ನ ನಾವು ತಿಳ್ಕೋಬಹುದು. ಯಾವುದು? ನಾನು ಆ ಪರಮಾತ್ಮನ ಸ್ವರೂಪ. ನಾನ್ ಯಾರು? ನಾನ್ ಯಾತಕ್ಕೀಗ್ ಬಂದೆ ಇಲ್ಲಿ, ಈ ಪ್ರಪಂಚಕ್ಕೆ, ಈ ಜಗತ್ತಿಗೆ ಯಾಕೆ ಬಂದೆ ಅಂತ ಅನ್ನೋದನ್ನ ನಾವು ಆಗ ತಿಳ್ಕೋಬಹುದು ಅಂತ ಆ ಒಂದು ರಹಸ್ಯವನ್ನ ಅಲ್ಲಿ ಇಟ್ಟಿದ್ದಾನೆ. ಎಲ್ಲಿ? ನಮ್ಮ ಅಂತರಾಳದಲ್ಲಿ ಇಟ್ಟಿದ್ದಾನೆ. ಹಾಗಾದ್ರೆ ನಾವು ಆ ಅಂತರಾಳಕ್ಕೆ ಹೋಗಿ ಅದನ್ನ ಹೇಗಪ್ಪ ಕಂಡಿಡ್ಕೊಳ್ಳೋದು ಅಂತಂದಾಗ, ಅದನ್ನ ನಾವು ಅಂತರಾಳಕ್ಕೆ ಹೋಗಿ ಅದನ್ನ ಶೋಧನೆ ಮಾಡ್ಬೇಕು. ಆ ಶೋಧನೆ ಮಾಡ್ಬೇಕು ಅಂದಾಗ ಈ ಮನಸ್ಸು ಅನ್ನೋದು ಒಂದು ಸಾಧನ ಅಂತ ನಾನು ಕಾರಣ ಅಂತ ಮೊದ್ಲೇ ಹೇಳಿದೆ. ಈ ಮನಸ್ಸನ್ನ ನಾವು ಅಂತರಾಳದ ಕಡೆಗೆ ತಿರುಗಿಸ್ಬೇಕು. ಯಾವಾಗ ನಾವು ಈ ಮನಸ್ಸನ್ನ ಅಂತರಾಳದ ಕಡೆಗೆ ತಿರುಗಿಸ್ತೀವೋ ಆಗ ನಮ್ಗೆ ನಾನು ಈ ಸಾಮಾನ್ಯ ಮನುಷ್ಯನಲ್ಲ, ಅಂದ್ರೆ ನಾನು ಅಂತ ಏನ್ ಅನ್ಕೊಂತ ಇದ್ದೀನೋ, ನಾನಲ್ಲ, ನಾನು ಅನ್ನೋದೇ ಬೇರೆ ಇದೆ ಅನ್ನೋ ಒಂದು ಜ್ಞಾನ ಹುಟ್ಟುತ್ತೆ. ಆ ರೀತಿಯ ಜ್ಞಾನ ಅನ್ನೋದು ಹುಟ್ಟಿದಾಗ ಆ ರೀತಿಯ ಜ್ಞಾನ ಅನ್ನೋದು ಹುಟ್ಟಿದಾಗ ಏನಾಗತ್ತೆ? ನಾವು ಆ ಆಧ್ಯಾತ್ಮದ ಕಡೆಗೆ, ನಾನು ಯಾರು, ಆ ಪರಮಾತ್ಮ ಯಾರು ಅನ್ನೋ ಕಡೆಗೆ ಹೋಗೋದಕ್ಕೆ ಒಂದು ಅವಕಾಶ ದೊರೆಯುತ್ತೆ. ಅದಕ್ಕೆ ನಮ್ಮ ದಾಸರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಈ ಮಾನವ ಜನ್ಮ ಅನ್ನೋದು ಮಹಾ ದೊಡ್ಡದಯ್ಯ. ಈ ಜನ್ಮ ಅನ್ನೋದು ತುಂಬಾ ದೊಡ್ಡದು. ಇದನ್ನ ಹಾಳು ಮಾಡ್ಕೋಬೇಡ ನೀನು. ಇದನ್ನ ಹಾಳು ಮಾಡ್ಕೊಂಡೆ ಅಂದ್ರೆ ಇದನ್ನ ಹಾಳು ಮಾಡ್ಕೋಬೇಡ್ರಪ್ಪ ಹುಚ್ಚಪ್ಪಗಳಿರ. ಈ ಮನುಷ್ಯ ಜನ್ಮ ಅನ್ನೋದು ತುಂಬಾ ದೊಡ್ಡದು. ಇದನ್ನ ಹಾಳು ಮಾಡ್ಕೊಂಡ್ರಿ ಅಂತಂದ್ರೆ ಇಲ್ಲ, ನಿಮ್ಗೆ ಮತ್ತೆ ಇದ್ ಸಿಗಲ್ಲ. ಈ ಜನ್ಮ ಅನ್ನೋದು ಸಿಗಲ್ಲ. ಈಗ ನಾವು ಹುಟ್ಟಿದೀವಿ ಈ ಜಗತ್ತಿನಲ್ಲಿ, ಈ ಮನುಷ್ಯನಾಗ ಹುಟ್ಟಿದೀವಿ. ಮತ್ತೆ ಈ ಮನುಷ್ಯ ಜನ್ಮ ನಮಗ್ ಸಿಕ್ಕುತ್ತೋ ಇಲ್ವೋ ಅದನ್ನ ನಾವು ಗ್ಯಾರಂಟಿಯಾಗಿ ಹೇಳಕ್ಕಾಗಲ್ಲ. ಮತ್ತೆ ಏನಾಗ್ತೀವಿ? ಈ ಮನುಷ್ಯ ಜನ್ಮದಲ್ಲಿ ಅದನ್ನ ನಾವು ತಿಳ್ಕೊಂಡು ಆ ಮೋಕ್ಷದ ಕಡೆಗೆ ನಾವು ಹೋಗದೆ ಹೋದಾಗ ಏನಾಗ್ತೀವಿ? ಮತ್ತೆ ಈ ಜನನ ಮರಣಗಳ ಸಂಕೋಲೆಲ್ಲೇ ನಾವು ಸುತ್ತಾ ಹೋಗ್ತೀವಿ ಅಂತ ಅಂದ್ಬಿಟ್ಟು ದಾಸರು ಹೇಳಿದ್ದಾರೆ. ಅದಕ್ಕೆ ನಾವು ಈ ಜೀವನದಲ್ಲಿ, ಈ ಜೀವ ಏನಿದೆಯೋ ಇದರಲ್ಲಿ ನಾವು ಆದಷ್ಟು ಪ್ರಯತ್ನ ಮಾಡಿ ಆ ಪರಮಾತ್ಮನ ಕಡೆಗೆ ನಮ್ಮ ಮನಸ್ಸನ್ನ ಕೊಂಡೊಯ್ಬೇಕು ಅನ್ನೋದು ಈ ಹಂಸಃ ಅಂತ ಏನು ಈ ಭಗವತ್ಪಾದರು ಹೇಳ್ತಾ ಇದ್ದಾರೋ ಅದರ ಒಂದು ವಿವರಣೆ ಆಗಿದೆ. ಈ ಸೃಷ್ಟಿ ಆದ್ಮೇಲೆ ಏನಾಗುತ್ತೆ? ಈ ಜಗತ್ತು ಸೃಷ್ಟಿ ಆದ್ಮೇಲೆ ಸ್ಥಿತಿನ ತಲುಪುತ್ತೆ. ಹೇಗೆ ಈ ಸೃಷ್ಟಿ ಆದ್ಮೇಲೆ ಈ ಜಗತ್ತು ಅದನ್ನ ಹೊಂದುತ್ತೋ ಸ್ಥಿತಿನ, ಅದಾದ್ಮೇಲೆ ಲಯ ಕ್ರಮವನ್ನ ಅನುಸರಿಸುತ್ತೆ. ಸೃಷ್ಟಿ ಆಯ್ತು, ಸ್ಥಿತಿ ಆಯ್ತು, ಅದಾದ್ಮೇಲೆ ಲಯ ಅದಾಗ್ಲೇಬೇಕು. ಇದು ಪ್ರಕೃತಿಯ ನಿಯಮ. ಹೇಗೆ ಇದು ಆಗ್ತಾ ಹೋಗುತ್ತೋ ಹಾಗೆ ನಮ್ಮ ಜೀವನವೂ ಕೂಡ ನಾವು ಸೃಷ್ಟಿ ಆದ್ವಿ, ಸ್ಥಿತಿ ಹೊಂದಿದ್ವಿ, ಕಂಡ್ವಿ. ಈ ಜೀವನದಲ್ಲಿ ಏನೇನ್ ಬೇಕೋ ಎಲ್ಲ ಮಾಡ್ತಾ ಬಂದ್ವಿ. ಇವಾಗ ನಾವು ಲಯಕ್ಕೆ ಹೋಗ್ತಾ ಇದೀವಿ. ಆ ಲಯಕ್ಕೆ ಹೋಗಿ ಏನ್ ಮಾಡ್ಬೇಕು? ನಾವು ಆ ಮೋಕ್ಷವನ್ನ, ಆ ಪರಮಾತ್ಮನ ಕಡೆಗೆ ನಮ್ಮ ಮನಸ್ಸನ್ನ ಇಟ್ಟಾಗ ಏನಾಗತ್ತೆ? ನಾವು ಆ ಪರಮಾತ್ಮನಲ್ಲಿ, ಆ ಪರಮಾತ್ಮ ಸ್ವರೂಪ ನಾನೇ, ಅವನಲ್ಲಿ ನಾವು ಲೀನ ಆಗಬಹುದು ಅನ್ನೋ ಕಡೆಗೆ ನಮ್ಮ ಜ್ಞಾನವನ್ನ ತಗೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು, ಆ ಸ್ವಸ್ವರೂಪದಿಂದ ಆ ಪರಬ್ರಹ್ಮ ಆಗಬಹುದು. ನಮ್ಮ ಒಂದು ಪ್ರಯತ್ನದಿಂದ ನಾವು ಆ ಪರಮಾತ್ಮನ ಆಗ್ಬಹುದು, ಅವನಲ್ಲಿ ಲೀನ ಆಗ್ಬಹುದು ಅಂತ ಅಂದ್ಬಿಟ್ಟು ಅನ್ನೋದನ್ನ ಇದು ನಾವು ತಿಳ್ಕೊಂತ ಬಂದ್ವಿ. ಈ ಜಗತ್ತು ಅನ್ನೋದು ಹೇಗೆ ಲಯ ಆಗತ್ತೆ, ಹೇಗೆ ಸೃಷ್ಟಿ ಆಗತ್ತೆ, ಮತ್ತು ಹೇಗೆ ಈ ಸ್ಥಿತಿಯನ್ನ ಹೊಂತು ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡ್ವಿ ಅಲ್ವಾ? ಈಗ ಆ ಪರಬ್ರಹ್ಮ ಸ್ವರೂಪ ಅವನನ್ನ ನಾವು ಕಾಣ್ಬೇಕು ಅಂತ ಅಂದಾಗ ಈ ಸೃಷ್ಟಿ ಸ್ಥಿತಿ ಆ ಲಯಗಳ ಮೂಲಕ ಆ ಪರಬ್ರಹ್ಮನನ್ನ ಕಾಣ್ಬೇಕು. ಆ ಮೋಕ್ಷವನ್ನ ಹೊಂದೋದಿಕ್ಕೆ ಅವನನ್ನ ಕಾಣ್ಬೇಕು ಅಂತ ನಾವು ಅಂದಾಗ ಈ ಲಲಿತಾ ಸಹಸ್ರನಾಮದ ಪಂಚದಶಿ ಮಂತ್ರದಲ್ಲಿ ನಮ್ಗೆ ಆ ಮಾರ್ಗಗಳು
ಕಾಣ್ತಾ ಬರ್ತಾ ಇದೆ. ಯಾವ ರೀತಿ ನಾವು ಹೋಗ್ಬೇಕು ಆ ಪರಬ್ರಹ್ಮನನ್ನ ಕಾಣೋದಕ್ಕೆ, ಯಾವ ರೀತಿ ಹೋಗ್ಬೇಕು, ನಾವು ಯಾವ ರೀತಿ ಮೋಕ್ಷವನ್ನು ಪಡ್ಕೋಬೇಕು. ಮತ್ತೆ ಈ ಜೀವನದಲ್ಲಿ ಈ ಅಜ್ಞಾನದಿಂದ ಉಪಾಧಿಯಿಂದ ಕೂಡಿರೋದು ನಮ್ಮ ಜೀವನ ಆಗಿದೆ. ಈ ಬರ್ತಾನೆ, ಈ ಜಗತ್ತಿಗೆ ಬರ್ತಾನೆ ನಾವು ಈ ಜೀವವನ್ನ ಅಜ್ಞಾನದ ಒಂದು ಉಪಾಧಿಯಿಂದ ಹೊತ್ಕೊಂಡ್ ಬಂದಿದೀವಿ. ಈ ಅಜ್ಞಾನವನ್ನ ನಾವು ಯಾವ ರೀತಿ ಬಿಡಿಸ್ಕೋಬೇಕು ಅನ್ನೋದನ್ನೆಲ್ಲ ಈ ಲಲಿತಾ ಸಹಸ್ರನಾಮದ ಪಂಚದಶಿ ಮಂತ್ರ ತಿಳಿಸ್ತಾ ಬರ್ತಾ ಇದೆ. ನಾವು ಹೇಳ್ತಿದ್ದೀವಿ ಆ ಪರಬ್ರಹ್ಮ ಚೈತನ್ಯವೇ ಜೀವ ಚೈತನ್ಯ ಅಂತ ಹೇಳಿದ್ವಿ. ಅಂದ್ರೆ ಆ ಪರಬ್ರಹ್ಮನೇ ನಾನು, ನೀನೇ ಅವನು ಅಂತ ಹೇಳಿದ್ವಿ. ಹಾಗಂದಾಗ ಯಾರು ಒಪ್ಕೊಳ್ಳಲ್ಲ. ಅಯ್ಯೋ, ಆ ಪರಮಾತ್ಮನಿಗೆ ನನ್ಗೂ ಹೋಲಿಸ್ತಾ ಇದ್ದಾರೆ, ನಾನ್ ಜೀವ ಚೈತನ್ಯನ ಅಂತ ಹೇಳ್ತಾ ಇದ್ದೆ. ಆದರೆ ಇಲ್ಲಿ ಆ ಪರಬ್ರಹ್ಮ ಚೈತನ್ಯವೇ ಜೀವ ಚೈತನ್ಯ ಅನ್ನೋದನ್ನ ಹಾ ಬೀಜಾಕ್ಷರ ಅದನ್ನ ತನ್ನ ತತ್ವದ ಮೂಲಕ ತಿಳಿಸ್ತಾ ಇದೆ. ಈ ಹೇಗ್ ತಿಳಿಸ್ತಾ ಇದೆ ಅಂತಂದ್ರೆ, ಇವನ್ಗೆ ಅವಿದ್ಯಾ ಉಪಾಧಿ ಇದೆ. ಅಂದ್ರೆ ಈ ಜೀವ ಚೈತನ್ಯಗೂ ಪರಬ್ರಹ್ಮ ಚೈತನ್ಯಗೂ ಏನ್ ಅವನ ಚೈತನ್ಯವೇ ಈ ಜೀವ ಚೈತನ್ಯ ಅಂತ ಹೇಳಿದ್ರು ಏನಾಯ್ತು, ಇಲ್ಲಿ ಈ ಅವಿದ್ಯಾ ಉಪಾಧಿಯಿಂದ ಇವನು ಪರಬ್ರಹ್ಮ ಚೈತನ್ಯ ಅನ್ನಕ್ ಆಗ್ತಾ ಇಲ್ಲ. ಇವನು ಅವಿದ್ಯೆಯಿಂದ ಕೂಡ್ಬಿಟ್ಟಿದ್ದಾನೆ. ನಾನು ಅನ್ನೋದು ಇವನಿಗೆ ಈ ಜಗತ್ತಿಗೆ ಬಂದ ತಕ್ಷಣ ನಾನು ಅನ್ನೋ ಒಂದು ದ್ವೈತ ಭಾವ, ನಾನೇ ಬೇರೆ, ಈ ಜಗತ್ತೇ ಬೇರೆ, ಆ ಪರಮಾತ್ಮ ಬೇರೆ ಅನ್ನೋ ಒಂದು ದ್ವೈತ್ವ ಭಾವ ಇವನಲ್ಲಿ ಹುಟ್ಕೊಂಡ್ಬಿಟ್ಟಿದೆ. ಇದರಿಂದ ಅವನು ಹೊರಗೆ ಬರ್ಬೇಕು. ಈ ಅವಿದ್ಯೆಯಿಂದ ಅವನು ನಿವೃತ್ತನಾಗ್ಬೇಕು. ಅದನ್ನ ಬಿಡುಗಡೆ ಹೊಂದಿದರೆ ಮಾತ್ರ ಅವನು ಪರಬ್ರಹ್ಮ ಚೈತನ್ಯವನ್ನ ಹೊಂದಕ್ಕೆ ಸಾಧ್ಯ ಆಗತ್ತೆ ಅಂತ ಅಂದ್ಬಿಟ್ಟು ಈ ಅಕ್ಷರ ಅಹ ಏನು ಇದ್ರಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾ ಇದ್ದಾರ, ಹಂಸಹ ಅನ್ನೋದ್ರಲ್ಲಿ ಹ ಅಕ್ಷರ ಇದೆಯಲ್ಲ ಅದು ತಿಳಿಸ್ತಾ ಇದೆ. ಹಾಗಾದ್ರೆ ಈಗ ಅಜ್ಞಾನದಿಂದ ನಾವು ದೂರ ಆಗ್ಬೇಕಾದ್ರೆ, ಅಜ್ಞಾನ ಹೋದ್ರೇನೆ ನಾವು ಆ ಪರಬ್ರಹ್ಮನಲ್ಲಿ ಲೀನ ಆಗೋದಕ್ಕೆ ಸಾಧ್ಯ. ಈ ಚೈತನ್ಯಗಳು ಎರಡು ಒಂದೇ ಆದ್ರೂ ಅಜ್ಞಾನದಿಂದ ನಾವು ಬೇರೆ ಆಗಿದ್ದೀವಿ. ಆ ಅಜ್ಞಾನವನ್ನ ಹೋಗ್ಲಾಡಿಸ್ಕೊಂಡ್ರೆ ನಾವು ಆ ಪರಬ್ರಹ್ಮನಲ್ಲಿ ಒಂದಾಗ್ತೀವಿ ಅಂತ ಅಂದ್ಬಿಟ್ಟು ಈ ಅಕ್ಷರ ತಿಳಿಸ್ತಾ ಇದೆ. ಹಾಗಾದ್ರೆ ಆ ಅಜ್ಞಾನದಿಂದ ದೂರ ಆಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಅದನ್ನು ಕೂಡ ಈ ಹಂಸ ಅನ್ನೋ ಒಂದು ಇದ್ರಲ್ಲಿ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಹೇಗೆ ನಾವು ಈ ಅಜ್ಞಾನದಿಂದ ದೂರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು ಮೊದಲಿಗೆ ಅಂತಂದ್ರೆ, ಪರಮ ಗುರುಗಳನ್ನ ನಾವು ಹುಡುಕ್ಬೇಕು. ನಮ್ಗೆ ಜ್ಞಾನ ಅನ್ನೋದ್ ಬೇಕು. ಈ ಜ್ಞಾನ ಇಲ್ದಿರ ನಾವ್ ಏನು ಒಂದು ಅಡಿಗೆ ಮಾಡ್ಬೇಕಾದ್ರೂ ಅದಕ್ಕೆ ಏನ್ ಹಾಕ್ಬೇಕು, ಏನ್ ಬಿಡ್ಬೇಕು ಅನ್ನೋ ಒಂದು ಜ್ಞಾನ ಇದ್ರೇನೆ ಆ ಅಡಿಗೆ ರುಚಿಯಾಗದು, ಅಡಿಗೆ ಸರಿಯಾಗಿ ಆಗದು. ಇಲ್ದೇ ಇದ್ರೆ ಅಡಿಗೆನೂ ಕೆಟ್ಟೋಗುತ್ತಲ್ವಾ. ಅದಕ್ಕೆ ಈ ಜ್ಞಾನ ಅನ್ನೋದು ಬಹಳ ಮುಖ್ಯವಾದ್ದು. ಆ ಜ್ಞಾನ ಅನ್ನೋದನ್ನ ನಾವು ಪಡಿಬೇಕಾದ್ರೆ ಏನ್ ಮಾಡ್ಬೇಕು, ಮೊದಲಿಗೆ ನಾವು ಗುರುಗಳನ್ನ ಹುಡುಕಬೇಕು. ಆ ಗುರುಗಳನ್ನ ನಾವು ಹುಡುಕಿ ಅವರ ಮುಖಾಂತರ ವಿಚಾರ ಮಾಡಿ ಅವರ ಉಪದೇಶದಂತೆ ನಡೀತಾ ಹೋದಾಗ ನಮ್ಗೇನಾಗತ್ತೆ, ಆಮೇಲೆ ಅವರ ಉಪದೇಶದಂತೆ ನಡೀತಾ ಹೋಗಿ ಅವ್ರು ಏನ್ ಹೇಳ್ತಾರೆ ಆ ವೇದ ಮಾತೆಯ ವಾಕ್ಯಗಳನ್ನ ನೀವು ನಂಬಿ ಅದ್ರಲ್ಲಿ ನಂಬಿಕೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಆ ವೇದ ವಾಕ್ಯಗಳಲ್ಲಿ ನಾವು ನಂಬಿಕೆ ಇಟ್ಕೊಂಡು ನಂತರ ಅದನ್ನ ನಾವು ನಮ್ಮ ಮನಸ್ಸಿನಲ್ಲಿ ಅಳವಡಿಸೋಸ್ಕರ ಶ್ರವಣ, ಮನನ, ನಿಧಿಧ್ಯಾಸ ಇವುಗಳ ಮೂಲಕ ಅಂತರಂಗದಲ್ಲಿ ನಾನು ಆತ್ಮ ಬ್ರಹ್ಮಸ್ವರೂಪಿ, ನಾನು ಆ ಬ್ರಹ್ಮಸ್ವರೂಪಿ ಅನ್ನೋದನ್ನ ನಮ್ಮ ಅಂತರಂಗದ ಒಳಗೆ ನಾವು ಇಳಿಸಿದಾಗ ಏನಾಗತ್ತೆ, ನಮಗೆ ಆ ಜ್ಞಾನ, ಆಧ್ಯಾತ್ಮಿಕದ ಜ್ಞಾನ ಅನ್ನೋದು ಸಿಗ್ತಾ ಹೋಗುತ್ತೆ. ನಾವು ಆ ಕಡೆಗೆ ನಮ್ಮ ಮನಸ್ಸನ್ನ ಕರ್ಕೊಂಡು ಹೋಗ್ಬೇಕು. ಆ ಕಡೆಗೆ ಮನಸ್ಸು ಹೋಗಿ ಗುರುಗಳ ಒಂದು ಉಪದೇಶದ ಪ್ರಕಾರ ಮತ್ತು ವೇದ ಮಾತೆಯ ಏನು ವಾಕ್ಯಗಳಿದೆ ಆ ವಾಕ್ಯಗಳನ್ನ ನಂಬಿ ಮತ್ತೆ ಶ್ರವಣ, ಮನನ, ನಿಧಿಧ್ಯಾಸ ಸಾಧನೆಯನ್ನ ಮಾಡಿ ಆ ಸಾಧನೆಗಳ ಮೂಲಕ ನಮ್ಮ ಅಂತರಂಗದಲ್ಲಿ ನಾನು ಬ್ರಹ್ಮಸ್ವರೂಪಿ ಅನ್ನೋ ಒಂದು ಜ್ಞಾನವನ್ನ ನಾವು ಬೆಳೆಸ್ಕೊಂಡಾಗ ನಾವು ಕೂಡ ಆ ಪರಬ್ರಹ್ಮನನ್ನ ಸೇರ್ಬಹುದು, ಆ ಪರಬ್ರಹ್ಮನನ್ನ ಹೊಂದಬಹುದು ಅಂತ ಹೇಳ್ತಾರೆ.
ಈ ಪ್ರಪಂಚದ ವಿಷಯಗಳೇನಿದೆ, ಈ ಪ್ರಪಂಚದಲ್ಲಿ ನಾವು ಈ ಸ್ಥಿತಿನಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಾವ್ ಏನ್ ಈ ಎಲ್ಲಾ ವಿಚಾರಗಳನ್ನ ನೋಡ್ತಾ ಇದ್ದೀವಿ, ನಾವು ಜೀವನ ಮಾಡ್ತಿದ್ದೀವಿ, ಏನ್ ಭೋಗನ ಅನುಭವಿಸ್ತಾ ಇದ್ದೀವಿ, ಇದೆಲ್ಲ ಸತ್ಯವಾದದ್ದಲ್ಲ, ಇದೆಲ್ಲ ಮಿಥ್ಯವಾದದ್ದು. ಸುಮ್ನೆ ಇದನ್ನ ನಾವು ಅನುಭವಿಸ್ತಾ ಇದ್ದೀವಿ ಅಷ್ಟೇ. ಆ ಪರಮಾತ್ಮ ನೀನ್ ಅನುಭವಿಸು, ತಾತ್ಕಾಲಿಕವಾಗಿ ನಮಗ್ ಕೊಟ್ಟಿದ್ದಾನೆ, ಇದೇ ನಿಜ, ಇದು ನಂದು, ಇದು ನಾನು ಅನುಭವಿಸ್ತೀನಿ, ಇದು ನನ್ನ ಮೊಮ್ಮಕ್ಕಳ ಕಾಲಕ್ಕೂ ಇರ್ಬೇಕು ಅನ್ನೋ ಒಂದು ಭ್ರಮೆ ನಾವು ಇಟ್ಕೊಂಡ್ಬಿಟ್ಟು ನಂದು ನಾನು ಅನ್ನೋ ಒಂದು ಇದ್ರಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಜ್ಞಾನದಲ್ಲಿ. ಆದ್ರೆ ಇದನ್ನೆಲ್ಲ ನಾವು ಹೋಗ್ಲಾಡ್ಸ್ಕೋಬೇಕು. ಇದು ನಂದಲ್ಲ, ಇದೆಲ್ಲ ಅಶಾಶ್ವತವಾದದ್ದು, ಶಾಶ್ವತವಾದದ್ದಲ್ಲ ಅಂತ ಅಂದ್ಬಿಟ್ಟು ತಿಳ್ಕೊಬೇಕು. ಈ ಜಗತ್ತು ಕೂಡ ಶಾಶ್ವತ ಅಲ್ಲ, ಇದು ನಿತ್ಯವಾದದ್ದು, ಇದು ಅನಿತ್ಯವಾದದ್ದು. ಇದು ಅನಿತ್ಯವಾದದ್ದು ಅಂತ ನಾವು ತಿಳಿಬೇಕಾದ್ರೆ ಏನ್ ಮಾಡ್ಬೇಕು, ಆ ನಿತ್ಯ ವಸ್ತು ವಿವೇಕವನ್ನ ದೃಢಪಡಿಸ್ಕೋಬೇಕು. ಆ ನಿತ್ಯ ವಿವೇಕವನ್ನ ದೃಢಪಡಿಸ್ಕೊಂಡಾಗ ನಮ್ಗೇನಾಗತ್ತೆ, ಈ ಜಗತ್ತು ಕೂಡ ಶಾಶ್ವತವಾದಲ್ಲ, ಇದು ಕೂಡ ಅನಿತ್ಯವಾದದ್ದು ಅನಿತ್ಯವಾದದ್ದು ಅಂತ ಅಂದ್ಬಿಟ್ಟು ನಮ್ಗೆ ತಿಳಿದ್ ಬರುತ್ತೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಈ ನಿತ್ಯ ವಸ್ತು ವಿವೇಕವನ್ನ ದೃಢಪಡಿಸ್ಕೋಬೇಕು. ಮತ್ತು ಆತ್ಮನಿಷ್ಠರ ಸಂಘದಲ್ಲಿ ಇರ್ಬೇಕು. ನಾವ್ ಯಾವಾಗ್ಲೂ ಎಲ್ಲಿ ನಮ್ಗೆ ಒಂದು ಆಧ್ಯಾತ್ಮದ ಒಂದು ಜ್ಞಾನ ಸಿಗ್ತಾ ಇದೆಯೋ ಅಂತ ಸಂಘಗಳಲ್ಲಿ ನಾವಿದ್ದು ಅದನ್ನ ಶ್ರವಣ ಮನನ ನಿಧಿಧ್ಯಾಸ ಮಾಡ್ತಾ ಹೋಗ್ತಾ ಇದ್ರೆ ಈ ಅಜ್ಞಾನದಿಂದ ನಾವು ದೂರ ಆಗ್ಬಹುದು ಅನ್ನೋ ಒಂದು ಪ್ರತಿಪಾದನೆಯನ್ನ ಈ ಆ ಅಕ್ಷರದಿಂದ ನಾವು ತಿಳಿತಾ ಇದ್ದೀವಿ. ಈ ಆ ಅಕ್ಷರ ಆಯ್ತು. ಇನ್ನು ಎರಡನೇ ಪಾದದಲ್ಲಿ ಹ ಅಕ್ಷರದ ನಂತರ ನಾವು ಐದನೇ ಅಕ್ಷರ ನೋಡ್ತಾ ಇದ್ದೀವಿ. ಎರಡನೇ ಪಾದದಲ್ಲಿ ಐದನೇ ಅಕ್ಷರ ಲಾ ಅನ್ನೋ ಅಕ್ಷರವನ್ನ ನಾವೀಗ ನೋಡ್ತಾ ಇದ್ದೀವಿ. ಆ ಲಾ ಅನ್ನೋ ಅಕ್ಷರಕ್ಕೆ ಭಗವತ್ಪಾದರು ಏನ್ ಅರ್ಥ ಕೊಟ್ಟಿದಾರಪ್ಪ ಅಂತಂದ್ರೆ, ಇಲ್ಲಿ ಶಕ್ರ ಅಂದ್ರು ಒಂದೇ, ಶುಕ್ರಹ ಅಂದ್ರು ಒಂದೇ. ಈ ಲಾ ಅನ್ನೋ ಅಕ್ಷರಕ್ಕೆ ಶಂಕರರು ಶುಕ್ರಹ ಅನ್ನೋ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಈ ಲಾ ಅಕ್ಷರ ಮೊದಲನೇ ಪಾದದಲ್ಲಿ ಏನಾಯ್ತು, ನಾವು ಜಗತ್ತಿನ ಸೃಷ್ಟಿಯನ್ನ ನಾವು ಕಾಣ್ವಿ. ಆಗ ಈ ಲಾ ಅಕ್ಷರ ಆ ಜಗತ್ತಿನ ಸೃಷ್ಟಿ ಒಳಗೆ ಏನಾಗಿತ್ತಿದು, ಸ್ಥೂಲ ಜಗತ್ತಾಗಿತ್ತು. ಆ ಜಗತ್ತಾಗಿ ಹೊರಗ್ ಬಂತು ಈ ಲಾ ಅಕ್ಷರ ಮೊದಲನೇ ಪಾದದಲ್ಲಿ. ವಾಗ್ಭವ ಕೂಟದಲ್ಲಿ ಮೊದಲ ಪಾದದಲ್ಲಿ ಈ ಲಾ ಅಕ್ಷರ 1 2 3 4ನೇ ಅಕ್ಷರ ಲಾ ಏನಿದೆ ಮೊದಲನೇ ಕೂಟದಲ್ಲಿ, ವಾಗ್ಭವ ಕೂಟದಲ್ಲಿ ಆ ಲಾ ಅಕ್ಷರ ಅನ್ನೋದೇನಾಗಿತ್ತಲ್ಲಿ ಜಗತ್ತಾಗಿತ್ತು. ಜಗತ್ತಾಗಿ ಸೃಷ್ಟಿಯಾಗಿ ಹೊರಗ್ ಬಂತು. ಈಗ ಅದೇ ಲಾ ಅಕ್ಷರ ಇಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಎರಡನೇ ಪಾದದ 5ನೇ ಅಕ್ಷರವಾದಂತ ಲಾ ಏನಾಗಿದಪ್ಪ ಅಂದ್ರೆ, ಈ ಸ್ಥಿತಿ ಒಳಗೆ ಏನು ಈ ವ್ಯಾಪಾರ, ಈ ಜೀವನದ ವ್ಯಾಪಾರ ಅನ್ನೋದಿದೆಯೋ ಇದರಲ್ಲಿ ಏನಾಗಿದ್ಯಪ್ಪ ಅಂದ್ರೆ, ಅದು ರಾಕ್ಷಸ ರೂಪವಾದ ಅಧರ್ಮವನ್ನ ತುಳಿದು, ಏನು ಈ ರಾಕ್ಷಸ ರೂಪ ಅಂದ್ರೆ ಅಧರ್ಮನ ಇಲ್ಲಿ ಯಾವ್ದಕ್ಕೆ ಹೋಲ್ಸಿದಾರಪ್ಪ ಅಂತಂದ್ರೆ ರಾಕ್ಷಸತ್ವಕ್ಕೆ ಹೋಲ್ಸಿದ್ದಾರೆ. ಅಂತ ಒಂದು ಅಧರ್ಮವನ್ನ ತುಳಿದು ಸಾಧಕ ಅವಿದ್ಯಾ ನಿಗ್ರಹಕ್ಕೆ ಶಕ್ತನಾಗಲು, ಏನು ತನ್ನಲ್ಲಿ ಅವಿದ್ಯೆಯನ್ನ ತುಂಬ್ಕೊಂಡಿದ್ಯೋ ಆ ಅವಿದ್ಯೆನ ಅವ್ನ್ ನಾಶನ ಮಾಡ್ಕೋಬೇಕಾದ್ರೆ ಅವನೇನ್ ಮಾಡ್ಬೇಕು, ಧರ್ಮ ಮಾರ್ಗದಲ್ಲೇ ನಡ್ಬೇಕು. ಈ ಅಧರ್ಮವನ್ನ ತುಳಿಬೇಕು. ಈ ಅಧರ್ಮವನ್ನ ತುಳಿದು ಪ್ರಧಾನವಾದಂತ ಧರ್ಮವನ್ನ ಇಲ್ಲಿ ಪ್ರಚುರ ಪಡಿಸ್ಕೊಂಡು ಅದರಲ್ಲಿ ಸಾಧಕ ತನ್ನ ಅವಿದ್ಯಾ ನಿಗ್ರಹಕ್ಕೆ, ಆ ಅವಿದ್ಯೆ ಏನಿದೆ ಅದನ್ನೆಲ್ಲ ಕಳ್ಕಳಕ್ಕೆ ಶಕ್ತನಾಗ್ಬೇಕಾದ್ರೆ ಅವನೇನ್ ಮಾಡ್ಬೇಕಪ್ಪ, ಈ ಲಾ ಅನ್ನೋ ಒಂದು ಶುಕ್ರಹ ಅನ್ನೋ ಒಂದು ವಿಚಾರದಲ್ಲಿ ಅಂತಂದಾಗ ಅವನು ಆತ್ಮ ವಿಚಾರ ಮಾಡ್ಬೇಕಾಗತ್ತೆ. ಆತ್ಮ ವಿಚಾರ ಮಾಡಿ ಮನನ ಸತ್ಕರ್ಮಾನುಷ್ಠಾನ ಅಂದ್ರೆ ಒಳ್ಳೆ ಕೆಲಸಗಳನ್ನ, ಈ ಸಮಾಜದಲ್ಲಿ ನಾವು ಏನಾದ್ರೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕಾಗತ್ತೆ.
ಅವನ್ ಮುಂದುವರ್ದ, ಇವನ್ ಮುಂದುವರ್ದ, ಅವನಿಗೆ ತೊಂದರೆ ಕೊಡೋಣ, ಇವನಿಗೆ ತೊಂದರೆ ಕೊಡೋಣ ಅನ್ನೋದ್ ಬಿಟ್ಬಿಟ್ಟು ಒಳ್ಳೆ ಕಾರ್ಯಗಳನ್ನ ಮಾಡೋದು. ಮತ್ತೆ ವಿರಕ್ತಿ ಅಂತಂದ್ರೆ ಏನು, ಆಸೆ ಅನ್ನೋದು ತುಂಬ ಹೋಗಿರುತ್ತೆ ಈ ಮನುಷ್ಯನ್ಗೆ. ಆ ಆಸೆಗಳನ್ನ ಕಮ್ಮಿ ಮಾಡ್ಕೊಳ್ಳದೆ ವಿರಕ್ತಿ ಅನ್ನೋದು. ಅಂದ್ರೆ ಸನ್ಯಾಸತ್ವ ತಗೊಳ್ಳೋದು ಅಂತ ಅಲ್ಲ, ಆಸೆಗಳನ್ನ ಕಮ್ಮಿ ಮಾಡ್ಕೊಳ್ಳೋದು. ಆ ಆಸೆಗಳನ್ನ ಕಮ್ಮಿ ಮಾಡ್ಕೊಂಡು ವಿರಕ್ತಿಯನ್ನು ಹೊಂದೋದು. ಮತ್ತು ದೇವತೋಪಾಸನೆ, ದೇವರ ಬಗ್ಗೆ, ಆ ಪರಮಾತ್ಮನ ಬಗ್ಗೆ ನಾವು ಯಾವಾಗ್ಲೂ ಒಂದು ಗಮನವನ್ನ, ಒಂದು ಜ್ಞಾನವನ್ನ ಇಟ್ಕೊಂಡು ನಡೆಯೋದು. ಅಂದ್ರೆ ಆ ಪರಮಾತ್ಮನಿಂದ ನನ್ನಿಂದ ಎಲ್ಲ ನಡೀತಾ ಇದೆ ಅನ್ನೋದನ್ನ ಬಿಟ್ಟು, ಆ ಪರಮಾತ್ಮ ನನ್ನ ಜೀವನವನ್ನು ನಡೆಸ್ತಾ ಇದ್ದಾನೆ, ಇದನ್ನೆಲ್ಲ ನಡೆಸ್ತಾ ಇರೋನು ಅವನು ಅನ್ನೋ ಒಂದು ಭಾವನೆಯನ್ನ ಇಟ್ಕೊಂಡು ಮುಂದೆ ಇವೆಲ್ಲ ಅನುಷ್ಠಾನಗಳ ಮೂಲಕ ಈ ತತ್ವಗಳನ್ನ ಅನುಸರಿಸಿ ಯಾರು ಈ ಮುಂದೆ ಹೋಗ್ತಾರೋ, ಈ ತತ್ವಗಳ ಮೂಲಕ ಮುಂದೆ ಹೋಗ್ತಾರೋ ಅವ್ರಿಗೆ ಪರಮಾತ್ಮನನ್ನು ಸಿಗ್ತಾನೆ ಅನ್ನೋದು ಈ ಲಾ ಅಕ್ಷರ ಶುಕ್ರ ಅನ್ನೋದ ಅಕ್ಷರದ ಒಂದು ಪ್ರತಿಪಾದನೆಯಾಗಿದೆ. ಅದಕ್ಕೋಸ್ಕರ ಶಕ್ನೋತಿ ದುಷ್ಟ ಜಯ ಇತಿ ಶುಕ್ರ ಶಕ್ತ ಶಕ್ಯ ಅಂತ ಅಂದ್ಬಿಟ್ಟು ಶಂಕರರು ಈ ತ್ರಿಶತಿ ಭಾಷ್ಯದಲ್ಲಿ ಹೇಳಿದ್ದಾರೆ. ಈ ಲಕಾರಕ್ಕೆ ಅವರು ಈ ರೀತಿ ಹೇಳಿದ್ದಾರೆ. ಏನು ಅಂತಂದ್ರೆ, ಇದು ಈ ಲಕಾರ ಅನ್ನೋದು ಯಾವ ಅರ್ಥವನ್ನು ಕೊಡ್ತಾ ಇದೆಯಪ್ಪ ಅಂತಂದ್ರೆ, ಇಲ್ಲಿ ಯಾವ ಅರ್ಥವನ್ನು ಕೊಡ್ತಾ ಇದೆ ಅಂತಂದ್ರೆ ಇಂದ್ರ ಬೀಜದ ಅರ್ಥವನ್ನ ಹೇಳ್ತಾ ಇದೆಯಂತೆ ಈ ಲಕಾರ. ಅಂದ್ರೆ ಇಂದ್ರ ಅಂತಂದ್ರೆ ಏನು ಅಂತಂದಾಗ, ಇಂದ್ರ ಅಂತಂದಾಗ ಅವನು ದುಷ್ಟರ ಜಯದಲ್ಲಿ ಶಕ್ರನು, ಅವನು ರಾಕ್ಷಸರ ಸಂಹಾರದಲ್ಲಿ ಅವನು ಶಕ್ತಿಯಾದಂತವನು ಅಂತ ನಾವ್ ಏನ್ ಹೇಳ್ತೀವೋ ಅದಕ್ಕೋಸ್ಕರ ಇಲ್ಲಿ ಲಕಾರಕ್ಕೆ ಶುಕ್ರ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಶಂಕರ ಭಗವತ್ಪಾದರು. ಶುಕ್ರ ಅಂತ ಅಂದ್ಬಿಟ್ಟು ಈ ಲಕಾರಕ್ಕೆ ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಅಂತಂದ್ರೆ, ಈ ಜೀವಿ ಅನ್ನೋನು ಅವಿದ್ಯೆಯಿಂದ ಕೂಡಿದಾನೆ ಅಂತ ಹೇಳಿದ್ವಿ ಅಲ್ವಾ. ಈ ಅವಿದ್ಯೆಯಿಂದ ಕೂಡಿದಾಗ ಅವನೇನಾಗ್ತಾನೆ, ಆ ಪರಮಾತ್ಮನನ್ನ ಹೊಂದಬೇಕು, ಮೋಕ್ಷವನ್ನ ಹೊಂದಬೇಕು ಅಂದಾಗ ಏನಾಗತ್ತೆ, ಈ ಅವಿದ್ಯೆಗಳೆಲ್ಲ ಅವನಿಗೆ ರಾಕ್ಷಸರ ರೂಪದಲ್ಲಿ ಅವನನ್ನ ಬಂಧಿಸ್ತಾ ಹೋಗುತ್ತೆ. ಅವನನ್ನು ಮುಂದಕ್ಕೆ ಬಿಡಕ್ಕೆ ಹೋಗಲ್ಲ. ಅವನಿಗೆ ಆಸೆಗಳನ್ನ ತುಂಬುತ್ತೆ, ಮೋಹವನ್ನ ತುಂಬುತ್ತೆ, ಕಾಮ ಕ್ರೋಧಗಳನ್ನ ತುಂಬುತ್ತೆ ಈ ಅವಿದ್ಯಾ ಗುಣಗಳು. ಆ ಅವಿದ್ಯೆಯ ಗುಣಗಳು ಅವನಿಗೆ ಅದೇ ರಾಕ್ಷಸತ್ವ ಅನ್ನೋದು. ಇಂದ್ರ ಹೇಗೆ ಆ ರಾಕ್ಷಸರನ್ನ ಸಂಹಾರ ಮಾಡಿದ್ನೋ ಆ ರೀತಿಯಲ್ಲಿ ಇಲ್ಲಿ ಈ ಲಕಾರ ಅನ್ನೋದು ಈ ಜೀವಿಯಲ್ಲಿರ್ತಕ್ಕಂಥ ಈ ದುಷ್ಟ ಗುಣಗಳಿಂದ ಕೂಡಿರ್ತಕ್ಕಂಥ, ಅವಿದ್ಯೆಗಳಿಂದ ಕೂಡಿರ್ತಕ್ಕಂಥ ರಾಕ್ಷಸತ್ವವನ್ನ ನಿಯಂತ್ರಿಸಿ ಅದನ್ನ ಹೋಗಲಾಡಿಸ್ಕೊಂಡು ಅವನು ಮುಂದೆ ಆ ಮೋಕ್ಷವನ್ನ ಹೊಂದೋದಕ್ಕೆ ಆಗ್ತಾನೆ ಅನ್ನೋ ಒಂದು ಪ್ರತಿಪಾದನೆಗೋಸ್ಕರ ಇಲ್ಲಿ ಲಾ ಅಕ್ಷರವನ್ನ ಶಂಕರ ಭಗವತ್ಪಾದರು ಹೇಳಿದ್ದಾರೆ. ಶುಕ್ರ ಅಂತ ಹೇಳಿದ್ದಾರೆ ಶಂಕರ ಭಗವತ್ಪಾದರು. ನಮಗೆ ಈ ರಾಕ್ಷಸತ್ವ ಅನ್ನೋದನ್ನ ಈ ಲಾ ಅಕ್ಷರದಿಂದ, ಈ ಶುಕ್ರ ಅಕ್ಷರದಿಂದ ಅದನ್ನ ನಿಗ್ರಹಿಸ್ಕೊಂಡ್ವಿ. ಆ ನಿಗ್ರಹಿಸ್ಕೊಂಡು ನಾವು ಆತ್ಮ ವಿಚಾರವನ್ನ ತಿಳಿಬೇಕು ಅಂತ ಅನ್ಬಿಟ್ಟು ನಾವು ಹೊರಟಾಗ ಏನ್ ಮಾಡ್ಬೇಕಾಗತ್ತೆ, ನಾವು ಅದನ್ನ ಮನನ ಮಾಡಿಕೊಂಡು ಆ ಆತ್ಮ ವಿಚಾರ ಅಂದ್ರೇನು ಅನ್ನೋದನ್ನ ನಾವು ಮನನ ಮಾಡಿಕೊಂಡು ಶಾಸ್ತ್ರ ಸಾರಭೂತವಾದ ಜ್ಞಾನದಿಂದ ನಾನೇ ಬ್ರಹ್ಮಸ್ವರೂಪಿ ಅನ್ನೋದನ್ನ ನಾವು ಖಚಿತ ಮಾಡ್ಕೊಂಡಾಗ ಮಾತ್ರ ನಾವು ಆ ಬ್ರಹ್ಮಸ್ವರೂಪಿ ನಾವು ಕೂಡ ಆಗೋದಿಕ್ಕೆ ಸಾಧ್ಯ ಆಗತ್ತೆ. ಇದಕ್ಕೆ ಕೆಲವು ನಿಯಮಗಳನ್ನ ನಾವು ಪಾಲಿಸ್ಬೇಕಾಗತ್ತೆ. ಆ ರೀತಿ ನಾವು ಆ ಬ್ರಹ್ಮಸ್ವರೂಪವನ್ನ ನಾವು ಹೊಂದಬೇಕಾದ್ರೆ ನಾವು ಈ ಜೀವನದಲ್ಲಿ ಕೆಲವು ನಿಯಮಗಳನ್ನ ಪಾಲಿಸ್ಬೇಕಾಗತ್ತೆ. ಅದೇನಪ್ಪ ಅಂತಂದ್ರೆ, ನಾನು ಆಗ್ಲೇ ಹೇಳದ್ನೆಲ್ಲ, ಸದಾ ಕಾಲ ನಾವು ಸತ್ಕಾರ್ಯಗಳನ್ನ ಮಾಡ್ತಾ ಹೋಗ್ಬೇಕು. ನಾವ್ ಏನ್ ಮಾಡ್ಬೇಕು, ಈ ಜೀವನದಲ್ಲಿ ಅಯ್ಯೋ ನಾನ್ ದೊಡ್ಡವನಾಗ್ಬೇಕು, ನಾನ್ ದುಡ್ಡು ಸಂಪಾದನೆ ಮಾಡ್ಬೇಕು, ದೊಡ್ಡ ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಈ ಯೋಚನೆ ಮಾಡ್ಬೇಕು. ಇದನ್ನ ಇಟ್ಕೊಳ್ಳಿ.
ಅದು ಇರ್ಬೇಕು. ಅಂದ್ರೆ ಈ ಜೀವನ ಅನ್ನೋದು ಕೊಟ್ಟಿದ್ದಾನೆ, ಯಾತಕ್ ಕೊಟ್ಟಿದ್ದಾನೆ? ಅನುಭವಿಸಿ ಅಂತ ಕೊಟ್ಟಿದ್ದಾನೆ. ಆನಂದವನ್ನ ಅನುಭವಿಸಿ ಅಂತ ಎಲ್ಲವನ್ನು ನಮ್ಗೆ ಸಮೃದ್ಧಿನೂ ಕೊಟ್ಟಿದ್ದಾನೆ, ಮತ್ತೆ ಜ್ಞಾನನೂ ಕೊಟ್ಟಿದ್ದಾನೆ. ಆ ಸಮೃದ್ಧಿಯನ್ನ ನಾವು ಉಪಯೋಗಿಸ್ಕೋಬೇಕು ಅಂದಾಗ ಏನ್ ಮಾಡ್ಬೇಕು? ದೇವ್ರು ಏನ್ ಕೊಡ್ತಾನೋ ಅದರಲ್ಲಿ ನಾವು ನಡೀತಾ ಹೋಗ್ಬೇಕು. ಅದನ್ನ ನಾವು ದುರಾಸೆ ಅನ್ನೋದನ್ನ ಬಿಡ್ಬೇಕು. ನಂಗೆ ಇನ್ನೂ ಬೇಕು ಇನ್ನೂ ಬೇಕು ಅನ್ನೋ ಒಂದು ದುರಾಸೆಗೆ ನಾವು ಹೋದಾಗ ಏನಾಗ್ತೀವಿ? ನಾವು ಬಲಿ ಆಗ್ತೀವಿ, ಅಧರ್ಮಕ್ಕೆ ಹೋಗ್ತೀವಿ. ಆ ಅಧರ್ಮವನ್ನ ಬಿಟ್ಟು ಸತ್ಕಾರ್ಯಗಳನ್ನು ನಾವು ಒಳ್ಳೊಳ್ಳೆ ಕಾರ್ಯ ಯಾವಾಗ್ಲೂ ಮನೆಯಲ್ಲಿ ದೇವರ ಕಾರ್ಯಗಳನ್ನ ಮಾಡೋದು, ಹಬ್ಬಗಳನ್ನ ಮಾಡೋದು, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಏನಿದೆ ಅದನ್ನ ನಾವು ಉಳಿಸ್ಕೊಂಡು ಹೋಗ್ತಾ ಇರ್ಬೇಕು. ಅದರ ಪ್ರಕಾರ ನಮ್ಮ ಪರಂಪರೆನ ಸಾಗಿಸ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಮಕ್ಕಳಿಗೂ ಕೂಡ ಆ ಪರಂಪರೆ ಅನ್ನೋದು ಬರ್ತಾ ಹೋಗುತ್ತೆ. ಆ ರೀತಿ ನಾವು ಸತ್ಕಾರ್ಯವನ್ನ ಇಟ್ಕೊಂಡು ಒಳ್ಳೆ ಕೆಲಸವನ್ನ ಮಾಡ್ತಾ ಹೋಗ್ಬೇಕು, ಮತ್ತು ಧಾರ್ಮಿಕ ಕೆಲಸಗಳನ್ನ ಮಾಡ್ಬೇಕು. ಸಮಾಜದಲ್ಲಿ ನಮಗೆ ಮಾಡುವಂತ ಕೆಲಸಗಳು ನಾವು ಆದರ್ಶವಾಗಿ ನಾವು ಕೆಲಸಗಳನ್ನ ಮಾಡಿದಾಗ ಅದನ್ನ ನೋಡಿ ಇನ್ನೂ ಒಬ್ರು ಆ ಆದರ್ಶತೆಗೆ ಒಳಗಾಗ್ತಾರೆ. ಅಂತ ಆದರ್ಶವಾದಂತ ಧರ್ಮ ಕಾರ್ಯಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಮತ್ತು ಸಾತ್ವಿಕ ಆಹಾರನ ನಾವು ತಗೋಬೇಕು. ಅಯ್ಯೋ ನಂಗೆ ಪರಮಾತ್ಮ ಹೊಟ್ಟೆ ಕೊಟ್ಟಿದ್ದಾನೆ, ನನ್ಗೆ ಅದಿಷ್ಟ, ನನ್ಗೆ ಇದಿಷ್ಟ, ನಂಗೆ ಅದ್ ಬೇಕು ಇದ್ ಬೇಕು, ಸಾಕಷ್ಟು ತಿನ್ನೋ ಕಡೆಗೆ ನಾವು ಗಮನ ಕೊಟ್ಟು ಹೊಟ್ಟೆನೆ ತುಂಬಿಸ್ಕೊಂಡು ಹೋಗ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಸಾತ್ವಿಕವಾದಂತ ಆಹಾರವನ್ನ ನಾವು ತಗೋಬೇಕಾಗತ್ತೆ. ಅದ್ರ ಜೊತೆಗೆ ಅಹಿಂಸಾ, ನಾವು ಯಾರಿಗೂ ಹಿಂಸೆ ಮಾಡಬಾರ್ದು, ಯಾರ ಮನಸ್ಸನ್ನು ನಾವು ನೋಯಿಸ್ಬಾರ್ದು. ನಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ನೋವಾಗುವಂತ ಒಂದು ನುಡಿ ಕೂಡ ನಾವು ನಮ್ಮ ಮಾತಿನಿಂದ ಬರಬಾರ್ದು. ಆ ರೀತಿ ಅಹಿಂಸಾ ಮಾರ್ಗದಲ್ಲಿ ನಾವು ಇದ್ಕೊಂಡು ಶಮ ದಮ ಇವುಗಳಲ್ಲಿ ನಾವು ಸದಾಕಾಲ ನಿರತರಾಗಿದ್ರೆ, ನಾವು ಈ ನಿಯಮಗಳನ್ನ ಅನುಸರಿಸ್ತಾ ಬಂದ್ರೆ ಏನಾಗತ್ತೆ? ನಾವು ಆ ಪರಮಾತ್ಮನ ಸ್ವರೂಪವನ್ನ ಹೊಂದುತ್ತೀವಿ ಅನ್ನೋದಕ್ಕೆ ನಮ್ಗೆ ಇವೆಲ್ಲ ಕೂಡ ಒಂದು ಈ ನಿಯಮಗಳು ನಮ್ಗೆ ಸಹಾಯ ಆಗತ್ತೆ ಅಂತ ಅಂದ್ಬಿಟ್ಟು ಈ ಲಾ ಅಕ್ಷರ ಅಥವಾ ಈ ಶಕ್ರಹ ಇಂದ ನಮ್ಗೆ ತಿಳಿದು ಬರ್ತಾರೆ. ಈ ಲಾ ಅಕ್ಷರದ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಈ ಸ್ಥಿತಿಕಾರಕವಾಗಿರುವ ಈ ಜಗತ್ತಲ್ಲಿ, ಅಂದ್ರೆ ಏನ್ ನಾವು ಈ ಜೀವನ ಮಾಡ್ತಾ ಇದ್ದೀವೋ ಈ ಜಗತ್ನಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ, ನಾವು ಈ ವ್ಯಾಪಾರವನ್ನ ನಡೆಸ್ತಾ ಇದ್ದೀವಿ. ಈ ವ್ಯಾಪಾರವನ್ನ ನಾವು ನಡೆಸೋವಾಗ ಅಧರ್ಮವನ್ನ ಪ್ರಧಾನವಾಗಿ ತರಬಾರ್ದು, ಅಧರ್ಮಕ್ಕೆ ನಾವು ನುಗ್ಗಬಾರ್ದು. ಯಾಕೆಂದ್ರೆ ನನ್ಗೆ ಆಸೆಯಿಂದ ಕೋರಿಕೆಗಳು ಅನ್ನೋದು ಅಜ್ಞಾನದಿಂದ ಮನುಷ್ಯನಲ್ಲಿ ಹುಟ್ಕೋತಾ ಹೋಗುತ್ತೆ. ಆ ಅಜ್ಞಾನದಿಂದ ಆ ಕೋರಿಕೆ ಹುಟ್ಟಿದಾಗ ಏನಾಗುತ್ತೆ? ಇವ್ನಿಗೆ ಜ್ಞಾನ ಇರಲ್ಲ. ಅವಾಗ ಏನ್ ಮಾಡ್ತಾನೆ? ನನ್ಗೆ ಅದ್ ಬೇಕು ಇದು ಬೇಕು ಅನ್ನೋ ಕೋರಿಕೆಗಳಿಂದ ಏನ್ ಮಾಡ್ತಾನೆ? ಆ ಸಂಪಾದನೆ ಮಾಡಕ್ಕೋಸ್ಕರ ತನ್ನ ಧರ್ಮವನ್ನು ಬಿಟ್ಟು ಅಧರ್ಮಕ್ಕೆ ಹೋಗ್ತಾನೆ. ಓ, ಅಲ್ಲಿ ಇನ್ನೇನೋ ಸಿಕ್ಕುತ್ತೆ, ಅವನಿಗೆ ಮೋಸ ಮಾಡಿದ್ರೆ ನನ್ಗೆ ಅಲ್ಲಿ ಬೇಕಾದಷ್ಟು ಸಿಕ್ಕುತ್ತೆ ಅನ್ನೋ ಕಾರಣಕ್ಕೆ ಏನಾಗತ್ತೆ? ಅಲ್ಲಿ ಮೋಸವನ್ನ ಮಾಡ್ತಾನೆ, ಅಧರ್ಮವನ್ನ ಮಾಡ್ತಾನೆ. ಆದ್ರಿಂದ ಈ ಪ್ರಧಾನವಾದಂಥದ್ದು ಏನಪ್ಪ ಈ ಲಾ ಅಕ್ಷರದಲ್ಲಿ ಹೇಳ್ತಾ ಇದೆ ಅಂದ್ರೆ, ಆ ಅಧರ್ಮವನ್ನ ಪ್ರಧಾನವಾಗಿರಕ್ ಬಿಡ್ದೆ ಸದಾಕಾಲ ನಾವು ಏನ್ ಈ ಜೀವನ ನಡೆಸ್ತಾ ಇದ್ದೀವೋ ಅದನ್ನ ಧರ್ಮಬದ್ಧವಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಈ ಲಾ ಅಕ್ಷರ ಮತ್ತು ಈ ಶುಕ್ರಹ ಅನ್ನೋ ಒಂದು ವಿವರಣೆಯಿಂದ ಇದು ಪ್ರತಿಪಾದಿಸ್ತಾ ಇದೆ. ಅಂದ್ರೆ ನಮ್ಮ ಜೀವನ ಧರ್ಮಬದ್ಧವಾಗಿ ನಡಿಬೇಕು ಅನ್ನೋದನ್ನ ಈ ಲಾ ಅಕ್ಷರ ತಿಳಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಅದೇ ನಾವು ಏನು ಈ ಕಾಮರಾಜ ಕೂಟದಲ್ಲಿ ಲ ಅಕ್ಷರ ಅಂತ ಅಂದ್ಬಿಟ್ಟು ನೋಡಿದ್ವಿ. ಈ ಕಾಮರಾಜ ಕೂಟ ಅನ್ನೋದು ಇಲ್ಲಿಗೆ ಮುಗೀತು. ಒಂದು ಸೃಷ್ಟಿ ಆಯ್ತು, ಈಗ ಸ್ಥಿತಿ ಆಯ್ತು. ಈಗ ಮೂರನೇ ಪಾದಕ್ಕೆ ನಾವು ಬರ್ತಾ ಇದೀವಿ. ಯಾವ್ದದು ಮೂರನೇ ಪಾದ? ತೃತೀಯ ಪಾದ ಅಂತಂದ್ರೆ ಆ ಸ ಕ ಲ ಹ್ರೀಂ ಅಂತ ಇದೆ. ಸ್ವಲ್ಪ ಈ ಕಡೆಗೆ ಮಾಡಕ್ಕಾಗತ್ತೆ? ಸಕಲ ಹ್ರೀಂ ಅಂತ ಇದೆ ಮೂರನೇ ಪಾದ. ಅದನ್ನ ಶಕ್ತಿಕೂಟ ಅಂತ ಹೇಳ್ತಾರೆ.
ಮೂರನೇ ಪಾದವನ್ನ ಶಕ್ತಿಕೂಟ ಅಂತ ಹೇಳ್ತಾರೆ. ಈ ಪಾದದಲ್ಲಿ ನಾವು ಎಷ್ಟು ಅಕ್ಷರಗಳನ್ನು ಕಾಣ್ತಾ ಇದ್ದೀವಪ್ಪ ಅಂತಂದ್ರೆ ಸಾ ಕ ಲ ಕ್ರೀಂ, 1 2 3 ಹ್ರೀಂ ಬಿಟ್ರೆ 3 ಅಕ್ಷರ. ಈ 3 ಅಕ್ಷರಕ್ಕೆ ಶಂಕರ ಭಗವತ್ಪಾದರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಪರ ಮಾರ ಅರಿಹಿ ಅಂತ ಹೇಳ್ತಾ ಇದ್ದಾರೆ. ಈ 3 ಅಕ್ಷರಕ್ಕೆ ಅವರ ಅರ್ಥವನ್ನ ಪರ ಮಾರ ಅರಿಹಿ ಅಂತ ಹೇಳ್ತಾ ಇದ್ದಾರೆ. ಈ ಶಕ್ತಿಕೂಟ ಅನ್ನೋದು ಏನಪ್ಪಾ ಅಂತಂದ್ರೆ ಇದು ಮೋಕ್ಷ ಪ್ರಧಾನವಾದಂಥದ್ದು. ಈ ಜೀವಿಗೆ ಮೋಕ್ಷವನ್ನ ಹೊಂದಕ್ಕಂತ ಒಂದು ಇದು ಸ್ಥಳ ಇದು ಈ ಶಕ್ತಿಕೂಟ ಅನ್ನೋದು. ಆದ್ರಿಂದ ಇಲ್ಲಿ ಪರ ಮಾರ ಅರಿಹಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈ 3 ಅಕ್ಷರಕ್ಕೆ ಸಾ ಕ ಲ ಅನ್ನೋ 3 ಅಕ್ಷರಕ್ಕೆ ಮೊದಲನೇ ಪಾದದಲ್ಲಿ ನಾವೇನ್ ನೋಡಿದ್ವು? ಈ ಜಗತ್ತಿನ ಸೃಷ್ಟಿ ನೋಡಿದ್ವು. ಎರಡನೇದ್ರಲ್ಲಿ ಜಗತ್ತಿನ ಸ್ಥಿತಿನ ತಿಳ್ಕೊಂಡ್ವಿ. ಪಂಚದಶಿ ಮಂತ್ರದ 3ನೇ ಪಾದದಲ್ಲಿ ನಾವೇನ್ ನೋಡ್ತಾ ಇದ್ದೀವಿ? ಲಯದ ರಹಸ್ಯವನ್ನ ನಾವು ಇದು ಈ 3ನೇ ಪಾದ ಅನ್ನೋದು ಲಯದ ಒಂದು ರಹಸ್ಯವನ್ನ ಪ್ರತಿಪಾದಿಸ್ತಾ ಇದೆ ಈ ಪಾದ. ಈ ಪಾದದ ಪ್ರಥಮಾಕ್ಷರ ಸಾ ಅಕ್ಷರ ಏನಿದೆ, ಸಾ ಅನ್ನೋದು ನೋಡಿ ಈ 3ನೇ ಕೂಟದಲ್ಲಿ ಶಕ್ತಿ ಕೂಟದಲ್ಲಿ ಸಾ ಅನ್ನೋ ಅಕ್ಷರ ಮೊದಲನೇ ಅಕ್ಷರ. ಈ ಸಾ ಅಕ್ಷರ ನಾವು 2ನೇ ಕೂಟದಲ್ಲಿ ನೋಡಿದಾಗ, 2ನೇ ಕೂಟ ವ್ಯಾಪಾರ ಅಂತ ಇದೆಯಲ್ಲ, ಅಲ್ಲಿ ಸಾ ಅಕ್ಷರ ಆ ಸಾ 2ನೇ ಅಕ್ಷರವಾಗಿ ಬಂದಿತ್ತು 2ನೇ ಕೂಟದಲ್ಲಿ, ಕಾಮರಾಜ ಕೂಟದಲ್ಲಿ. ಇವಾಗ ಇಲ್ಲಿ ಇದು ಮೊದಲನೇ ಅಕ್ಷರವಾಗಿ ಬಂದಿದೆ. ಸಾ ಅನ್ನೋದು ಮೊದಲನೇ ಅಕ್ಷರವಾಗಿ ಬಂದಿದೆ. ಯಾವ್ದ್ರಲ್ಲಿ? ಈ ಶಕ್ತಿ ಕೂಟದಲ್ಲಿ ಮೊದಲನೇ ಅಕ್ಷರವಾಗಿದೆ ಬಂದಿದೆ. ಈ 2ನೇ ಕೂಟದಲ್ಲಿ ಬಂದಂತ ಈ ಸಾ ಅಕ್ಷರ ಏನಾಗಿತ್ತಲ್ಲಿ? ಆ ಸಾ ಅನ್ನೋದು ಶೀತಕಿರಣ ಅಂತಂದ್ರೆ ಚಂದ್ರನಿಗೆ ಒಂದು ಪ್ರತೀಕವಾಗಿತ್ತಲ್ಲಿ, ಚಂದ್ರ ತತ್ವಕ್ಕೆ ಬಂದಿತ್ತು ಆ ಪಾದದಲ್ಲಿ, 2ನೇ ಪಾದದಲ್ಲಿ. ಈ ಪಾದದಲ್ಲಿ ಪರ ಅನ್ನೋ ವಿವರಣೆ ಕೂಡ 2 ಒಂದೇ ಆಗಿದೆ. ಅಂದ್ರೆ ಇಲ್ಲಿ ಏನು ಸಾ ಅನ್ನೋದು ಚಂದ್ರನ ಒಂದು ತತ್ವವನ್ನ ತಿಳಿಸ್ತಾ ಇತ್ತು, ಅದೇ ಸಾ ಇಲ್ಲೂ ಕೂಡ ಬಂದಿದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಬಂದಿರ್ತಕ್ಕಂಥ 2 ಒಂದೇ ಆದ್ರೂ ಕೂಡ ಇಲ್ಲೇನಾಗಿದೆ, ಇದು ಲಯಕ್ಕೆ ಕಾರಣ ಆಗಿ ಆ ಸ್ಥೂಲ ಜಗತ್ತನ್ನ ಅವ್ಯಕ್ತ ಸ್ಥಿತಿಗೆ ನಿಗ್ರಹ ಮಾಡೋ ಅಂತ ಒಂದು ಶಕ್ತಿನ ಈ ಸಾ ಅಕ್ಷರ ಇಲ್ಲಿ ಹೊಂದಿದೆ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ಈ ಚಂದ್ರನ ಮೂಲಕ ಜಗತ್ತಿಗೆ ಪ್ರಕಾಶ ಕೊಡ್ತಾ ಇತ್ತಲ್ಲ, ಇಲ್ಲಿ ಏನಾಯ್ತು 2ನೇ ಪಾದದಲ್ಲಿ ಸಾ ಅನ್ನೋದು ಚಂದ್ರನ ಮೂಲಕ ಒಂದು ಪ್ರಕಾಶವಾದ ಶಕ್ತಿಯನ್ನ, ಔಷಧ ಶಕ್ತಿಯನ್ನ ಈ ಜಗತ್ತಿಗೆ ಕೊಡ್ತಾ ಇತ್ತು. ಅದನ್ನ ಉಪಸಂಹಾರ ಮಾಡಿಕೊಂಡು ತನ್ನ ನಿಜ ಸ್ವರೂಪದಲ್ಲಿ ನಿಲ್ಲುವ ತತ್ವವೇ ಇಲ್ಲಿ ಪರ ಅಂತ ಹೇಳಿದ್ದಾರೆ. ಈ ಸಾಕ್ಕೆ ಏನ್ ಪರ ಅಂತ ಹೇಳಿದರೋ ಅಂತ ಒಂದು ತತ್ವವನ್ನ ತನ್ನಲ್ಲಿ ನಿಗ್ರಹಿಸಿಕೊಂಡಿದ್ಯಂತೆ ಇಲ್ಲಿ ಈ 3ನೇ ಕೂಟದಲ್ಲಿ, ಶಕ್ತಿ ಕೂಟದಲ್ಲಿ ಈ ಸಾ ಅನ್ನೋ ಮೊದಲನೇ ಅಕ್ಷರ, ಪರ ಅನ್ನೋ ಅಕ್ಷರ. ಈ ಪರ ಅನ್ನೋದನ್ನ ಏನ್ ಹೇಳ್ತಾರೆ? ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ 4 ನಾದರ ಬ್ರಹ್ಮದಲ್ಲಿ ಒಂದು ಕಳೆಗಳಿದೆಯಂತೆ. ಸ್ವರೂಪವಾದ ನಾದ ಬ್ರಹ್ಮದಲ್ಲಿ ಈ ಮಧ್ಯಮ, ಪಶ್ಯಂತಿ, ಪರ, ವೈಖರಿ ಅನ್ನೋ ಒಂದು 4 ಕಳೆಗಳನ್ನ ನಾವು ಕಾಣ್ತೀವಿ. ಅದರಲ್ಲಿ ಆ ನಾದ ಬ್ರಹ್ಮದಲ್ಲಿ ಇರ್ತಕ್ಕಂಥ ಈ ಪರ ಅನ್ನೋ ಕಳೆ ಏನಿದೆಯೋ ಇದು ಇಲ್ಲಿ ಈ ಏನು ಉಪಸಂಹಾರವನ್ನ ಮಾಡ್ಕತಾ ಇದೆ ಈ ಜಗತ್ತಿನ. ಚಂದ್ರ 2ನೇ ಕೂಟದಲ್ಲಿ ಏನು ಜಗತ್ತಿಗೆ ಪ್ರಕಾಶವನ್ನ ಕೊಡ್ತಾ ಇದ್ದಾನೋ ಆ ಪ್ರಕಾಶವನ್ನ ತನ್ನಲ್ಲಿ ನಿಜ ಸ್ವರೂಪದಲ್ಲಿ ಅದು ತನ್ನಲ್ಲಿ ಅದನ್ನ ಲಯ ಮಾಡ್ಕತಾ ಇದೆ ಅಂತ ಅಂದ್ಬಿಟ್ಟು ಈ ಪರ ಅನ್ನೋದಕ್ಕೆ ಹೇಳ್ತಾರೆ. ಈ ಪರ ಅನ್ನೋದು ಸತ್ವಗುಣದಿಂದ
ಕೂಡಿರ್ತಕ್ಕಂಥದ್ದು ಆಗಿದೆ. ಏನು ನಾವು ಎರಡನೇ ಪಾದದಲ್ಲಿ ಲಾ ಅಕ್ಷರ ಅಂತ ನೋಡಿದ್ವು, ಅದ್ರಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಈ ಸಾಧಕ ಮೋಕ್ಷಕ್ಕೆ ಬೇಕಾದಂತ ಸತ್ಕರ್ಮಾನುಷ್ಠಾನ, ವಿರಕ್ತಿ, ಪ್ರಾಣಾಯಾಮ, ನಿಯಮ ಇವನ್ನೆಲ್ಲ ಮಾಡ್ಕೊಂಡು ಅಂತರ್ಮುಖಕ್ಕೆ ಹೋಗ್ಬೇಕು ಅಂತ ಹೊರಡ್ತಾನೆ. ಇವೆಲ್ಲ ಮಾಡ್ತಾನೆ. ಈ ಎರಡನೇ ಪಾದದಲ್ಲೇ ಅವನು ನಾನು ಆ ಅಂತರ್ಮುಖಕ್ಕೆ ಹೋಗ್ಬೇಕು, ನಾನು ಆಧ್ಯಾತ್ಮಿಕ ಕಡೆಗೆ ಹೊರಡ್ಬೇಕು ಅಂತ ಅಂದ್ಬಿಟ್ಟು ಮಾಡ್ತಾನೆ. ಆದ್ರೆ ಆ ಸ್ಥಿತಿಗೆ ಅವನು ತಲುಪಕ್ಕೆ ಆಗಲ್ಲ ಆಗ. ಯಾಕೆ ಅಂತಂದ್ರೆ ಅಲ್ಲಿ ಇನ್ನೂ ಅಜ್ಞಾನ ಅನ್ನೋದು ಮುಂದುವರಿತಾ ಇರುತ್ತೆ. ಯಾವಾಗ ಇವನು ಆ ಸ್ಥಿತಿಗೆ ತಲುಪಕ್ಕಾಗಲ್ವೋ ಆಗ ಅವನು ಆ ಪರಮಾತ್ಮ ಸ್ವರೂಪವನ್ನ ಪಡೆಯಕ್ಕಾಗಲ್ಲ. ಆದ್ರಿಂದ ಈ ಇಲ್ಲಿ ಲಾ ಅಂತ ಏನಿದೆಯೋ ಈ ಇದರಲ್ಲಿ ಆ ಸಾಧಕ ಸಮಾಧಿ ಅಭ್ಯಾಸ ಮಾಡಿ ಶುದ್ಧ ಸತ್ವಗುಣದ ಕಳಾ ಸ್ವರೂಪಕ್ಕೆ ಬಂದು ಬ್ರಹ್ಮ ಸ್ವರೂಪನ ಪಡಿಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲೇನಾಗಿದೆ, ಈ ಅವನು ಯಾವಾಗ ಇವನು ಸಮಾಧಿಗಳ ಅಭ್ಯಾಸ ಮಾಡಿ ಒಂದು ಸಾಧನೆಯ ಮೂಲಕ ತನ್ನ ಅವಿದ್ಯ ಶಕ್ತಿಗಳನ್ನ ನಿರ್ಮೂಲ ಮಾಡ್ಕೊಂತಾನೋ ಅವಾಗ ಅವನೇನಾಗ್ತಾನೆ, ಶುದ್ಧ ಕಳಾ ಸೋಪಾನವನ್ನ ಹೊಂದ್ತಾನೆ. ಎಲ್ಲ ಎರಡನೇ ಒಂದು ಏನು ನಾವು ಕೂಟವನ್ನ ನೋಡಿದ್ವು, ಅದರಿಂದ ಈ ಮೂರನೇ ಕೂಟದಲ್ಲಿ ಬಂದಾಗ ಅವನಿಗೆ ಪೂರ್ಣವಾದ ಒಂದು ಅಜ್ಞಾನ ಅನ್ನೋದು ನಿಗ್ರಹ ಆಗೋಗುತ್ತೆ. ಇಲ್ಲಿ ಅವನು ಆ ಸಮಾಧಿ ಸ್ಥಿತಿ ಒಳಗೆ ಏನಾಗ್ತಾನೆ, ಒಂದು ಕಳಾ ಸೋಪಾನವನ್ನ ಹೊಂದ್ತಾನೆ. ಆ ಹೊಂದದಾಗ ಮಾತ್ರ ಅವನು ಆ ಪರಬ್ರಹ್ಮ ಸ್ಥಿತಿಯನ್ನ ಹೊಂದ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮಾರ ಅಂದ್ರೆ ಮೃಹ್ ಪ್ರಾಣ ತ್ಯಾಗ ಅಂತ ಹೇಳಿದ್ದಾರೆ. ಅಂತಂದ್ರೆ ಇದ್ರ ಏನಪ್ಪಾ ಅಂತಂದ್ರೆ ನಿಗ್ರಹಿಸೋದು ಅಂದ್ರೆ, ಮಾರ ಅಂದ್ರೆ ನಿಗ್ರಹ ಅಂತ ಹೇಳ್ತಾರೆ. ಇದು ಏನನ್ನ ನಿಗ್ರಹಿಸ್ತಾ ಇದೆ, ಅವಿದ್ಯ ಕಾರ್ಯಗಳನ್ನ ನಿಗ್ರಹಿಸುತ್ತೆ. ಯಾವಾಗ ಈ ಅವಿದ್ಯ ಕಾರ್ಯಗಳನ್ನ ನಿಗ್ರಹಿಸುತ್ತೆ, ಇವನು ಅಭ್ಯಾಸದ ಕಾಲದಲ್ಲಿ ನಿರತನಾದಾಗ ಅವನು ನಾನು ಆ ಪರಮಾತ್ಮನನ್ನ ಕಾಣಬೇಕು ಅಂತ ಯಾವಾಗ ಅವನ ಅಭ್ಯಾಸದ ಕಾಲದಕ್ಕೆ ನಿರತನಾಗ್ತಾನೋ ಅವಾಗ ಇದು ಈ ಮಾರ ಅನ್ನೋದು ಆ ಅವನಲ್ಲಿರ್ತಕ್ಕಂಥ ಅವಿದ್ಯೆಗಳನ್ನೆಲ್ಲ ನಿಗ್ರಹ ಮಾಡತ್ತಂತೆ. ಹಿಂದಿನ ಇದ್ರಲ್ಲಿ ಅವರು ಮುಂದಕ್ಕೆ ಹೋಗಕ್ಕೆ ಆಗದೆ ಇದ್ದ ಕಾರಣ ಈ ಕೂಟದಲ್ಲಿ ಈ ಈ ಅಕ್ಷರ, ಈ ಮಾರ ಅನ್ನೋ ಅಕ್ಷರ ಅದನ್ನೆಲ್ಲ ನಿಗ್ರಹ ಮಾಡಿ ಅವನು ಪರಬ್ರಹ್ಮದ ಕಡೆಗೆ ಸಾಗೋದಕ್ಕೆ ಒಂದು ಮಾರ್ಗವನ್ನ, ಪರಬ್ರಹ್ಮನಲ್ಲಿ ಲೀನ ಆಗುವಂತ ಒಂದು ಶಕ್ತಿಯನ್ನ ಇದರಲ್ಲಿ ಪಡಿತಾ ಇದ್ದಾನೆ. ಯಾವ್ದ್ರಲ್ಲಿ, ಈ ಶಕ್ತಿ ಕೂಟದಲ್ಲಿ ಅವನು ಇದನ್ನ ಪಡಿತಾ ಇದ್ದಾನೆ. ಈ ರೀತಿಯಾಗಿ ಪರ ಮತ್ತು ಮಾರ ಇವೆರಡನ್ನು ಸಾಧಕ ಈ ಸಮಾಧಿ ಸ್ಥಿತಿ ಒಳಗೆ ಅವನು ಏನು ಸಾಧಕ ಒಂದು ಸಾಧನೆಯನ್ನ ಮಾಡ್ತಾ ಮಾಡ್ತಾ ಆ ಸಮಾಧಿ ಸ್ಥಿತಿಗೆ ಹೋಗಿ ಅಲ್ಲಿ ಇವನು ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ಏನಾಗತ್ತೆ, ಒಂದು ಹ್ರೀಂ ಅಕ್ಷರವಾದ ಪರಬ್ರಹ್ಮನ ಸಾಕ್ಷಾತ್ಕಾರವನ್ನ ಹೊಂದ್ತಾನೆ ಈ ಸ್ಥಿತಿ ಒಳಗೆ. ಈ ಯಾವುದು ಈ ಪರ ಮತ್ತು ಮಾರ ಅಂತ ಏನು ಶಂಕರ ಭಾಗವತರು ಹೇಳಿದರು ಈ ಕೊನೆಯಲ್ಲಿ, ಇದರಲ್ಲಿ ನಾವು ಸಾಧನೆ ಮಾಡಿದಾಗ ಎರಡನೇ ಕೂಟದಲ್ಲಿ ಸಾಧನೆ ಮಾಡಕ್ಕಾಗಿಲ್ಲ ಅಂದ್ರೆ ಅಜ್ಞಾನ ಇನ್ನ ಹೋಗಿರಲ್ಲ. ಈ ಮೂರನೇ ಕೂಟದಲ್ಲಿ ಬಂದು ಈ ಪರ ಮತ್ತು ಮಾರ ಅನ್ನೋ ಒಂದು ಬೀಜಾಕ್ಷರಗಳ ಮೂಲಕ ನಾವು ಸಾಧನೆಯನ್ನು ಮಾಡಿದಾಗ ಏನಾಗತ್ತೆ, ನಮ್ಮ ಅವಿದ್ಯೆಗಳೆಲ್ಲ ನಿಗ್ರಹ ಆಗಿ ಒಂದು ಪರಬ್ರಹ್ಮ ಸಾಕ್ಷಾತ್ಕಾರವನ್ನ ಹೊಂದುವಂತ ಸ್ಥಿತಿಗೆ ತಲುಪ್ತಾರೆ ಅಂತ ಅನ್ಬಿಟ್ಟು ಹೇಳುತ್ತೆ. ಇದುವರೆಗೂ ನಾವ್ ಏನ್ ತಿಳ್ಕೊಂಡ್ವಿ, ಈ ಪಂಚದಶಿ ಮಂತ್ರದಿಂದ ನಾವೇನ್ ತಿಳ್ಕೊಂಡ್ವಿ, ಮೊದಲ ಪಾದ ಸೃಷ್ಟಿಗೆ ಕಾರಣ ಆಯ್ತು, ಎರಡನೇ ಪಾದ ಸೃಷ್ಟಿಸಿದ ಜಗತ್ತನ್ನ ವ್ಯಾಪಾರದಲ್ಲಿ ಕರ್ಕೊಂಡೋಯ್ತು ಅಂತ ತಿಳ್ಕೊಂಡ್ವಿ. ಈ ತೃತೀಯ ಪಾದ ಏನ್ ಮಾಡ್ತು, ಇಲ್ಲಿ ಮೋಕ್ಷ ಪಡೆಯುವ ತತ್ವದಲ್ಲಿದೆ ಅಂತ ನಮ್ಗೀಗ ತಿಳಿತಾ ಬರ್ತಾ ಇದೆ. ಅಂದ್ರೆ ಸೃಷ್ಟಿ ಆಯ್ತು,
ಸ್ಥಿತಿ ಆಯ್ತು, ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರೆ ಈ ಜೀವನದ ಒಂದು ಸಾರ್ಥಕತೆನ ನಾವ್ ಎಲ್ಲಿ ಕಾಣ್ತಾ ಇದ್ದೀವಿ? ಈ ಶಕ್ತಿಕೂಟದಲ್ಲಿ ಕಾಣ್ತಾ ಇದ್ದೀವಿ. ಈ ಪರ ಮತ್ತು ಮಾರ ಏನ್ ಮಾಡ್ತಾ ಇದೆ? ನಮ್ಮ ಅಜ್ಞಾನ ಏನಿತ್ತು ಇಲ್ಲಿ ಅರ್ಧ ಕಳೆದಿತ್ತು ಅಜ್ಞಾನ ಎರಡನೇ ಕೂಟದಲ್ಲಿ. ಈಗ ಪೂರ್ಣವಾಗಿ ಆ ಅಜ್ಞಾನವನ್ನ ಕಳೆದು ನಾವು ಆ ಪರಬ್ರಹ್ಮನ ಸ್ಥಿತಿಗೆ ತಲುಪುವಂತ ಒಂದು ಮಾರ್ಗವನ್ನ ಇದರಲ್ಲಿ ಪ್ರತಿಪಾದಿಸ್ತಾ ಇದೆ. ಈ ಪರ ಮಾರ ಅನ್ನೋ ಒಂದು ಏನಿದೆ ಈ ಶಕ್ತಿ, ಇದು ಮನ್ಮಥ ಶಕ್ತಿಯಿಂದ ಕೂಡಿದೆಯಂತೆ. ಈ ಮನ್ಮಥ ಶಕ್ತಿಯಿಂದ ಕೂಡಿ ಇದೇನ್ ಮಾಡ್ತಾ ಇದೆ ಅಂತಂದ್ರೆ, ಈ ಮಾರ ಅನ್ನೋದು ಈ ಪಂಚಭೂತದಲ್ಲಿನ ಒಂದು ಶಕ್ತಿಯನ್ನ ಇದು ಇದ್ ಮಾಡ್ತಾ ಇದೆಯಂತೆ. ಅಂದ್ರೆ ಪಂಚಭೂತದಲ್ಲಿ ಈಗ ನಾವು ಪೃಥ್ವಿ ಅಂದ್ರೆ ಪಂಚಭೂತ ಅಂದಾಗ ಆಕಾಶ, ಭೂಮಿ, ನೀರು, ವಾಯು, ಅಗ್ನಿ ಅಂತ ನಮ್ಗೆ 5 ಅಂತ ಗೊತ್ತಲ್ವಾ ಪಂಚಭೂತ ಅಂದಾಗ. ಈ ಪಂಚಭೂತದಲ್ಲಿನ ಆ ಪೃಥ್ವಿನ ಏನ್ ಮಾಡುತ್ತೆ, ಇದು ಕರಗಿಸ್ಬಿಟ್ಟು ಜಲರೂಪವನ್ನಾಗಿ ಮಾಡುತ್ತಂತೆ ಆ ಪೃಥ್ವಿನ. ಯಾವುದು? ಈ ಮಾರ ಅನ್ನೋ ಒಂದು ಅಕ್ಷರ ಏನಿದೆಯೋ, ಇವರು ಭಗವತ್ಪಾದರು ಮಾರ ಅಂತ ಏನು ಒಂದು ಅರ್ಥವನ್ನ ಕೊಟ್ಟಿದಾರೋ ಅದು ಏನ್ ಮಾಡ್ತಾ ಇದೆಯಪ್ಪ ಅಂತಂದ್ರೆ, ಈ ಪಂಚಭೂತದಲ್ಲಿನ ಏನು ಈ ಭೂಮಿ ಅಂತ ಇದೆಯೋ ಅದನ್ನ ಕರಗಿಸ್ಬಿಟ್ಟು ಏನ್ ಮಾಡ್ತು? ಜಲ ಮಾಡ್ತಂತೆ. ಆ ಜಲ ಏನಾಯ್ತು? ಅದು ಆವಿಯಾಗಿ ಏನಾಯ್ತು? ಅಗ್ನಿ ರೂಪಕ್ಕೆ ಬಂತಂತೆ ಆ ಜಲ. ಆ ಅಗ್ನಿ ರೂಪಕ್ಕೆ ಬಂದಂತ ಆ ಅಗ್ನಿ ಏನಾಯ್ತು? ಅದು ವಾಯುವಾಗಿ ಪರಿಣಾಮ ಆಯ್ತಂತೆ. ಆ ಅಗ್ನಿ ರೂಪ ವಾಯುವಾಗಿ ಪರಿಣಮಿಸ್ತಂತೆ. ಆ ವಾಯು ಆಮೇಲೆ ಏನಾಯ್ತು? ಅದು ಆಕಾಶ ಆಯ್ತಂತೆ. ಆಕಾಶದ ಪರಿಣಾಮ ಆಗ್ಬಿಟ್ಟು ಅದೇನಾಯ್ತು? ಸರ್ವಭೂತಗಳ ಬೀಜ ರೂಪದಿಂದ ಮತ್ತೆ ಅವ್ಯಕ್ತವಾದ ಬಿಂದು ರೂಪಕ್ಕೆ ಬರುತ್ತಂತೆ. ಇಂಥ ಒಂದು ನಿಗ್ರಹ ಕಾರ್ಯವನ್ನ ಈ ಮಾರ ಅನ್ನೋ ಒಂದು ಏನು ಈ ಭಗವತ್ಪಾದರು ತಿಳಿಸಿದಾರೋ ಆ ವಿವರಣೆಯಿಂದ ನಮ್ಗೆ ಗೊತ್ತಾಗುತ್ತೆ. ಈಗ ನಾವು ಈ ತೃತೀಯ ಪಾದದ ಕೊನೆಯ ಅಕ್ಷರ, ತೃತೀಯಾಕ್ಷರ ಲಾ ಅಕ್ಷರ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಕಾಣ್ತದೆ ಲಾ ಅಕ್ಷರಕ್ಕೆ ಭಗವತ್ಪಾದರು ಏನ್ ಹೇಳಿದ್ದಾರೆ? ಅರಿಹಿ ಅಂತ ಅಂದ್ಬಿಟ್ಟು ಅರ್ಥವನ್ನ ಕೊಟ್ಟಿದ್ದಾರೆ. ಅರಿಹಿ ಅಂದ್ರೇನು ಅಂತಂದ್ರೆ ಉಪಸಂಹಾರ ಅಂತ ಹೇಳ್ತಾರೆ. ಅರಿಹಿ ಅಂದ್ರೆ ಉಪಸಂಹಾರ ಅಂತ ಹೇಳ್ತಾರೆ. ಏನ್ ಈ ಜಗತ್ನೆಲ್ಲ ಸಂಹಾರ ಮಾಡ್ಕೊಂಡು ಅಭೇದದಿಂದ ತನ್ನಲ್ಲಿ ಅಡಗಿಸ್ಕೊಂಡಿದೆಯೋ, ಯಾವುದು ಈ ಜಗತ್ತನ್ನೆಲ್ಲ ಸಂಹಾರ ಮಾಡಿ ತನ್ನೆಲ್ಲ ಅಡಗಿಸ್ಕೊಳ್ಳುತ್ತೋ ಅದನ್ನ ಅರಿಹಿ ಅಂತ ಕರೀತಾರೆ. ಈ ಅರಿಹಿ ಅನ್ನೋದು ಆ ಪರಬ್ರಹ್ಮದ ಶಬ್ದವಾಚಕ ಆಗಿದೆ. ಅದೇ ಪರಬ್ರಹ್ಮ. ಅರಿಹಿ ಅನ್ನೋದೇ ಪರಬ್ರಹ್ಮ. ಇದೇನ್ ಮಾಡುತ್ತೆ? ಈ ಸೃಷ್ಟಿ ಮಾಡ್ತು, ಈ ಸ್ಥಿತಿ ಮಾಡ್ತು, ಇದನ್ನೆಲ್ಲ ಏನ್ ಮಾಡ್ತು? ಕೊನೆಗೆ ಲಯ ಮಾಡಿ ತನ್ನಲ್ಲಿ ಅಡಗಿಸ್ತಂತು. ಅದೇ ಅರಿಹಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಹ ಮತ್ತು ರ ಅರಿಹಿ ಅಂದಾಗ ಈ ಹ ಮತ್ತು ರ ಯಾವ್ದಪ್ಪ? ಈ 2 ಅಕ್ಷರಗಳು ಅಂತಂದಾಗ ಏನು ನಾವು ಹ್ರೀಂ ಬೀಜಾಕ್ಷರದಲ್ಲಿ ಹ ಮತ್ತು ರ ಅನ್ನೋ 2 ಅಕ್ಷರಗಳನ್ನು ನೋಡ್ತಾ ಇದ್ದೀವೋ ಅದೇ ಇಲ್ಲಿ ಅರಿಹಿ ಆಗಿದೆ. ಹ ಮತ್ತು ರ ಅನ್ನೋ 2 ಅಕ್ಷರಗಳು ಆ ಹ್ರೀಂ ಬೀಜಾಕ್ಷರದ 2 ಅಕ್ಷರಗಳಾಗಿದೆ. ಅದಕ್ಕೋಸ್ಕರ ಇದು ಈ ಹರಿಹಿ ಅನ್ನೋ ಪದ ಕೊನೆಗೆ ಏನಾಗುತ್ತೆ? ಶಕ್ತಾತ್ಮಕವಾದಂತ ಒಂದು ಸೋಪಾನ ಅಂತ ಹೇಳಿದ್ದಾರೆ. ಅಂದ್ರೆ ಆ ಶಕ್ತಿ ಮತ್ತು ಆ ಪರಬ್ರಹ್ಮ ಮತ್ತು ಆ ಶಕ್ತಿಯಿಂದ ಕೂಡಿರ್ತಕ್ಕಂಥ ಒಂದು ಸೋಪಾನ, ಎಲ್ಲವನ್ನು ಲಯ ಮಾಡಿ ತನ್ನಲ್ಲಿ ಅಡಗಿಸಿ ಇಟ್ಕೊಂಡಿರ್ತಕ್ಕಂಥ ಒಂದು ಪರಬ್ರಹ್ಮ ಸೋಪಾನ ಆಗಿದೆ ಇದು ಅಂತ ಅಂದ್ಬಿಟ್ಟು ಈ ಹರಿಹಿ ಅನ್ನಂದ್ಬಿಟ್ಟು ಹೇಳ್ತಾರೆ. ಒಟ್ನಲ್ಲಿ ಈ ಹ್ರೀಂ ಈ ಕೊನೆಗನಲ್ಲಿ ಹ್ರೀಂ ಅಂತ ನಾವು ಏನ್ ಹೇಳ್ತಾ ಇದ್ದೀವೋ ಈ ಬೀಜಾಕ್ಷರನ, ಇದೇ ಆ ಪರದೇವತೆಗೆ ಎಲ್ಲ ಲಯ ಆದ್ರೂ ಕೊನೆಗೆ
ಆ ದೇವತೆನೆ ಹ್ರೀಂ ಅನ್ನೋ ಅಕ್ಷರದಿಂದ ಆ ಪರದೇವತೆ ಒಬ್ಳೇ ನಿಲ್ತಾಳೆ ಅನ್ನೋದಕ್ಕೋಸ್ಕರ ಈ ಮಂತ್ರದ ಅಂತ್ಯದಲ್ಲಿ ಹ್ರೀಂ ಬೀಜಾಕ್ಷರವನ್ನ ಉಪಯೋಗಿಸ್ತಾರೆ. ಒಟ್ನಲ್ಲಿ ನಾವೀಗ ಈ ಪಂಚದಾಕ್ಷರಿ ಮಂತ್ರದಿಂದ ನಾವು ಏನಂತ ತಿಳ್ಕೊಂಡ್ವಪ್ಪ ಅಂತಂದ್ರೆ, ಆ ದೇವಿಯಿಂದಲೇ ಈ ಜಗತ್ತು ಉದಯಿಸ್ತು ಮತ್ತು ವ್ಯಾಪಾರದಲ್ಲಿ ಮತ್ತೆ ಸತ್ವರೂಪಿಣಿಯಾದ ಆ ದೇವಿಗೆ ಉಳಿತಾಳೆ ಅನ್ನೋ ರಹಸ್ಯವನ್ನ ನಾವು ತಿಳ್ಕೊಂಡ್ವಿ. ಹೇಗೆ ಅವಳು ಸೃಷ್ಟಿ ಮಾಡಿದ್ಲು, ಸ್ಥಿತಿ ಮಾಡಿದ್ಲು, ಹಾಗೆ ಅದನ್ನ ಮತ್ತೆ ಲಯ ಮಾಡಿ ಮತ್ತೆ ಸೃಷ್ಟಿಗೆ ತರ್ತಾಳೆ ಅನ್ನೋ ವಿಚಾರವನ್ನ ಈ ಪಂಚದಶಿ ಮಂತ್ರದಿಂದ ನಾವು ತಿಳ್ಕೊಂಡ್ವಿ. ಈ ಪರಾಶಕ್ತಿಯ ಪರಿಣಾಮವೇ ಈ ಪಾಂಚಭೌತಿಕವಾದಂತ ಜಗತ್ತು. ಈ ಜಗತ್ತು ಎಲ್ಲಿಂದ ಬಂತು, ಹೇಗಾಯ್ತು ಅಂತಂದ್ರೆ ಆ ಪರಾಶಕ್ತಿಯ ಏನು ಒಂದು ಪರಿಣಾಮ ಇದೆಯೋ ಆ ಪರಿಣಾಮದಿಂದ ಈ ಜಗತ್ತು ಅನ್ನೋದು ಆಗಿದೆ ಅಂತಂದ್ಬಿಟ್ಟು ನಮಗ್ ಗೊತ್ತಾಗ್ತಾ ಇದೆ. ಈ ಪಂಚಭೂತಗಳಿಂದ ಈ ಜಗತ್ತಾಗಿದೆ ಅಂತ ಅಂದಾಗ ಈ ಪಂಚಭೂತಗಳು ಮತ್ತು ಅದರ ಗುಣಗಳನ್ನ ನಾವು ಏನಂತ ಕರಿತೀವಿ, ಈ ಪಂಚಭೂತಗಳ ಗುಣಗಳನ್ನ ನಾವು ತನ್ಮಾತ್ರೆಗಳು ಅಂತ ಕರಿತೀವಿ. ಏನ್ ಈ ಪಂಚಭೂತಗಳಿದೆ ಮತ್ತು ಈ ತನ್ಮಾತ್ರಗಳಿದೆ, ಇದರ 15 ಇದರಲ್ಲಿ ನಾವು 15 ಗುಣಗಳನ್ನ ಕಾಣ್ತೀವಿ ಈ ತನ್ಮಾತ್ರಗಳು ಮತ್ತು ಈ ಪಂಚಭೂತಗಳಲ್ಲಿ. ಅದೇ 15 ಗುಣಗಳನ್ನ ನಾವು ಈ ಏನು ಪಂಚದಶಾಕ್ಷರಿ ಮಂತ್ರದಲ್ಲಿ ಕಾಣ್ತಾ ಇದ್ದೀವಿ. ನಾವು ಆವಾಗ್ಲೇ ಹೇಳಿದ್ವಿ ಪಂಚಭೂತಗಳಿಂದ ಕೂಡಿದೆ ಈ 15 ಬೀಜಾಕ್ಷರಗಳು ಅಂತ ನಾನು ಮೊದ್ಲೇ ನಿಮ್ಗೆ ತಿಳಿಸಿದ್ದೆ. ಆ 15 ಬೀಜಾಕ್ಷರಗಳು ಏನಿದೆ ಅದು ಈ ಪಂಚದಶಿ ಈ ಪಂಚಭೂತಗಳ ಒಂದು ತನ್ಮಾತ್ರೆಗಳಿಂದ ಕೂಡಿರ್ತಕ್ಕಂಥ ಒಂದು 15 ಗುಣಗಳಾಗಿದೆ ಅಂತ ಹೇಳ್ತಾರೆ. ಪಂಚಭೂತಗಳು ಅಂತ ಅಂದಾಗ ಈ ಸೃಷ್ಟಿಗೆ ಮೊದಲು ಯಾವ್ದು ಬಂತಪ್ಪ ಅಂತಂದ್ರೆ, ಈ ನಾವು ಪಂಚಭೂತಗಳು ಅಂದಾಗ ಆಕಾಶ, ಭೂಮಿ, ನೀರು, ಅಗ್ನಿ, ವಾಯು ಅನ್ನೋದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಇದರಲ್ಲಿ ಮೊದಲಿಗೆ ಈ ಜಗತ್ತಿಗೆ, ಈ ಭೂಮಿಗೆ ಯಾವ್ದು ಬಂತಪ್ಪ ಅಂತಂದ್ರೆ ಆಕಾಶ ಅನ್ನೋದು ಈ ಮೊದಲಿಗೆ ಈ ಭೂಮಿಗೆ, ಈ ಜಗತ್ಗೆ ಸೃಷ್ಟಿಯಾಗಿ ಬರುತ್ತೆ. ಬಂದಾಗ ಅದ್ರ ಗುಣ, ಈಗ ನಾವೇನ್ ತನ್ಮಾತ್ರೆಗಳು ಅಂತ ಹೇಳಿದ್ವು ಹಾಗೆ ಅದ್ರ ಗುಣ ನಾವು ನೋಡ್ಬೇಕಲ್ವಾ. ಅದ್ರ ಗುಣ ಏನಪ್ಪ ಅಂತಂದ್ರೆ ಅದ್ರ ಗುಣ ಶಬ್ದ. ಆಕಾಶ ಬಂತು ಅಂದಾಗ ಏನೋ ಒಂದು ಶಬ್ದ ಅನ್ನೋದು ಈ ಜಗತ್ಗೆ ಕಾಣ್ಬರುತ್ತೆ. ಆಮೇಲೆ ಆಕಾಶ ಬಂದ ಮೇಲೆ ಏನಾಯ್ತು, ವಾಯು ಬರುತ್ತೆ. ಆ ಆಕಾಶದಿಂದ ವಾಯು ಅನ್ನೋದು ಬರುತ್ತೆ. ಆಕಾಶದ ಬಂದ ನಂತರ ಅದ್ರ ಜೊತೆಗೆ ವಾಯು ಬರುತ್ತೆ. ಆ ವಾಯುವಿನ ಗುಣ ಏನಪ್ಪ ಅಂತಂದ್ರೆ ವಾಯುವಿನ ಗುಣ ಸ್ಪರ್ಶ ಅಂತ ಆಗತ್ತೆ. ಈ ಸ್ಪರ್ಶ ಅಂದಾಗ ವಾಯುವಿನ ನಾವು ನೋಡ್ಬೇಕು ಅಂತಂದ್ರೆ ಆಗಲ್ಲ ಅಲ್ವಾ. ನಾವೀಗೆಲ್ಲೋ ಹೋಗ್ತಾ ಇರ್ತೀವಿ, ಆ ಗಿಡದ ಪಕ್ಕನೋ ಎಲ್ಲೋ ಓಡಾಡ್ತಾ ಇದ್ದಾಗ ಏನಾಗತ್ತೆ, ಜರ್ರ ಅಂತ ಗಾಳಿ ಬಂದಾಗ ಏನಾಗತ್ತೆ, ನಮ್ಮ ಈ ಚರ್ಮ ಎಲ್ಲ ಒಂಥರ ಅನುಭವವನ್ನ ಹೊಂದುತ್ತೆ. ಅದಕ್ಕೆ ನಾವೇನಂತೀವಿ, ಸ್ಪರ್ಶ ಅಂತ ಕರಿತೀವಿ. ಈ ವಾಯುಗುಣ ಏನಾಯ್ತು, ಸ್ಪರ್ಶ ಅಂತ ಆಯ್ತು. ಈ ಮೊದಲಿಗೆ ಬಂದಿದ್ದು ಆಕಾಶ ಬಂತು, ಅದರ ಗುಣ ಶಬ್ದ ಆಯ್ತು. ಇವಾಗ ನಂತರ ಎರಡನೇದು ಈ ವಾಯು ಬಂದಾಗ ಏನಾಯ್ತು, ಇದ್ರ ಗುಣ ಸ್ಪರ್ಶ ಆಯ್ತು. ಇವಾಗ ಇದೇನಾಯ್ತು, ವಾಯು ಅನ್ನೋದು 2 ಗುಣನ ಹೊಂತು. ಅಲ್ಲಿ ಶಬ್ದ ಗುಣನು ಹೊಂತು, ತನ್ನ ಸ್ವಗುಣ ಸ್ಪರ್ಶನು ಹೊಂತು. ಇಲ್ಲೇನಾಯ್ತು, ಈಗ ವಾಯು ಬಂದ್ಮೇಲೆ 2 ಗುಣಗಳು ಇದಕ್ ಬಂತು. ಈ ವಾಯುವಿನ ಗುಣ ಆದ್ಮೇಲೆ ನಂತರ ಏನ್ ಬರುತ್ತಪ್ಪ ಅಂತಂದ್ರೆ ಅಗ್ನಿ ಬರುತ್ತೆ. ಈ ವಾಯು ಆದ್ಮೇಲೆ ಅಗ್ನಿ ಬಂತು. ಅಗ್ನಿ ಗುಣ ಏನಪ್ಪ ಅಂತಂದ್ರೆ ಕಾಂತಿ. ಆ ಕಾಂತಿನೇ ನಾವು ರೂಪ ಅಂತೀವಿ. ಅಂದ್ರೆ ಈ ಅಗ್ನಿನ ನಾವ್ ಯಾಕೆ ಕಾಣ್ತೀವಿ ಅಂದ್ರೆ, ಎಲ್ಲೋ ನಾವು ಹೋಗ್ತಾ ಇದ್ದಾಗ ಎಲ್ಲೋ ಬೆಂಕಿ ಹಾಕಿರ್ತಾರೆ ನೋಡಿ, ಅಲ್ಲಿ ಏನು ಕಾಂತಿ ಅನ್ನೋದು ಕಾಣ್ತಾ ಇರುತ್ತೆ, ಉರಿತಾ ಇರೋದು, ದಗ 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 ಉರಿತಾ ಇರೋದು ಕಾಣ್ತಾ ಇರುತ್ತೆ. ಆ ಅಗ್ನಿ ಬಂದಂತ ಇದ್ರಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಈಗ ಅದು 3 ಗುಣಗಳನ್ನ ಹೊಂದುತ್ತೆ.
ಹೇಗೆ ಆಕಾಶ ಬಂತು, ವಾಯು ಬಂತು, ಅವೆರಡು ಗುಣಗಳನ್ನು ತಗೊಂಡು ತನ್ನ ಸ್ವಗುಣ ಒಂದು ಕಾಂತಿ, ಈ ಮೂರು ಗುಣಗಳು ಕೂಡ ಇದ್ರಲ್ಲಿ ಬರುತ್ತೆ. ನಾವೀಗ ಆ ಬೆಂಕಿನ ನೋಡಿದಾಗ ಏನಾಗತ್ತೆ ಅಲ್ಲಿ ಚಟಪಟ 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 ಅನ್ನೋ ಉರಿಯೋ ಶಬ್ದ ಕೇಳಿಸ್ತೀವಿ, ಅದು ಆಕಾಶದ ಶಬ್ದ. ಆಮೇಲೆ ಸ್ಪರ್ಶ, ನೀವು ಹತ್ರಕ್ಕೆ ಹೋಗಿ ನಿಂತ್ಕೊಳ್ಳಿ, ಆ ಬೆಂಕಿ ಹತ್ರ ಹೋದಾಗ ನಮ್ಗೇನೋ ಒಂದು ಬಿಸಿ ಈ ಚರ್ಮಕ್ಕೆ ಒಂದು ಬಿಸಿನ ತಟ್ಟುತ್ತೆ, ಅದು ಸ್ಪರ್ಶದ ಒಂದು ಅನುಭವವನ್ನ ನಾವು ಕಾಣ್ತೀವಿ. ಮತ್ತೆ ಕಾಂತಿ, ಅದರಲ್ಲಿ ಏನು ಉರಿತಾ ಇರೋ ಆ ಕಾಂತಿನ ನಾವು ನೋಡ್ತೀವಿ. ಆ ಮೂರು ಗುಣಗಳು ಎಲ್ಲಿ ಬಂತು? ಈ ಅಗ್ನಿನಲ್ಲಿ ಬಂತು. ಅಗ್ನಿ ಆದ್ಮೇಲೆ ಇದು ಏನ್, ಅಗ್ನಿ ಜೊತೆಗೆ ಏನ್ ಬರುತ್ತಪ್ಪ? ಇಲ್ಲಿ ಮೂರು ಗುಣ ಆಯ್ತು ಅಲ್ವಾ? ಈ ಮೂರು ಗುಣ ಆದ್ಮೇಲೆ ಅಗ್ನಿಯಿಂದ ಏನಾಯ್ತು? ನೀರ್ ಬರುತ್ತೆ. ಈ ನೀರಿನ ಗುಣ ಏನಪ್ಪಾ ಅಂತಂದ್ರೆ ರುಚಿ ಅಂತ ಹೇಳ್ತಾರೆ. ಇದು ಸ್ವಗುಣ ರುಚಿ. ಇವಾಗ ಇದಕ್ಕೇನಾಗತ್ತೆ? ಆ ಗುಣಗಳೆಲ್ಲ ಸೇರ್ಕೊಳತ್ತೆ. ಯಾವ ಗುಣ? ಆಕಾಶದ ಗುಣ ಸೇರ್ತು, ವಾಯು ಗುಣ ಸೇರ್ತು, ಅಗ್ನಿ ಗುಣ ಸೇರ್ತು, ಮತ್ತೆ ತನ್ನ ಸ್ವಗುಣ ರುಚಿ. ಎಷ್ಟಾಯ್ತು ಈಗ? 4 ಗುಣಗಳಾಯ್ತು. ಈ ನೀರು ಅನ್ನೋದು ಅಗ್ನಿಯಿಂದ ಯಾವಾಗ ಹೊರಗ್ ಬಂತು ಅವಾಗ ಇಲ್ಲಿ 4 ಗುಣ ಆಯ್ತು. ಅದಾದ್ಮೇಲೆ ಏನಾಯ್ತು? ಈ ಅಗ್ನಿ ಬಂದ ಮೇಲೆ ಏನಾಗತ್ತೆ? ಈಗ ನೀರು ಬಂದ ಮೇಲೆ ಆ ನೀರಿನಿಂದ ಯಾವ್ದು ಹೊರಕ್ ಬರುತ್ತೆ ಅಂತಂದ್ರೆ ಈ ಭೂಮಿ ಬರುತ್ತೆ. ಈ ಭೂಮಿಯ ಸುಗುಣ ಏನಪ್ಪಾ ಅಂತಂದ್ರೆ ಇದು ಗಂಧ ಅಂತ ಹೇಳ್ತಾರೆ. ಗಂಧ ಅಂತ ಹೇಳ್ತಾರೆ ಇದ್ರ ಗುಣ. ಇವಾಗ ಏನಾಯ್ತು? ಈ ಭೂಮಿಗೆ ಏನೇನ್ ಸೇರ್ಕಂತು? ಆಕಾಶದ ಗುಣ ಶಬ್ದ ಸೇರ್ಕಂತು, ಗಾಳಿ ಗುಣ ಸ್ಪರ್ಶ ಸೇರ್ಕಂತು, ಅಗ್ನಿಯ ಗುಣ ರೂಪ ಸೇರ್ಕಂತು, ನೀರಿನ ಗುಣ ರುಚಿ ಸೇರ್ಕಂತು, ಮತ್ತು ತನ್ನ ಸ್ವಗುಣ ಏನದು? ತನ್ನ ಸ್ವಗುಣ ಗಂಧ ಅಂದ್ರೆ ವಾಸನೆ, ಅದ್ ಸೇರ್ಕಂತು. ಇಷ್ಟು ಸೇರ್ಕಂತು ಈ ಭೂಮಿಗೆ ಬರೋ ಹೊತ್ತಿಗೆ ಇಷ್ಟು ಸೇರ್ಕಂತು. ಇವಾಗ ನೀವು ಒಂದು ಪೇಪರ್ನಲ್ಲಿ ಲೆಕ್ಕ ಹಾಕೊಳ್ಳಿ. ಏನು? ಆಕಾಶದ ಗುಣ 1, ವಾಯು ಗುಣ 2, ಅಗ್ನಿ ಗುಣ 3, ನೀರಿನ ಗುಣ 4, ಭೂಮಿ ಗುಣ 5. ಇವನ್ನೆಲ್ಲವನ್ನ ಸೇರಿಸಿದಾಗ ಎಷ್ಟಾಯ್ತು? ಒಟ್ಟಿಗೆ 15 ಗುಣಗಳಾಯ್ತು. ಹಾಗೆ ನೋಡಿ, ಈ ಪಂಚದಶಿ ಮಂತ್ರದಲ್ಲಿ ಈ ಪಂಚಭೂತಗಳು ಮತ್ತು ತನ್ಮಾತ್ರೆಗಳಿಂದ 15 ಗುಣಗಳು ಆಯ್ತು ಅಂತ ಹೇಳ್ತಾರೆ. ಹಾಗೆ ಈ 15 ಗುಣಗಳು ಇಲ್ಲಿ ಮನುಷ್ಯನ ಒಂದು ಇಂದ್ರಿಯಗಳನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ. ಮನುಷ್ಯನ ಇಂದ್ರಿಯಗಳು ಅಂತಂದ್ರೆ ಈ ಶಬ್ದ, ಈ ಶಬ್ದನ ನಾವು ಯಾವ್ದ್ರಿಂದ ಆಲಿಸ್ತೀವಿ? ಕಿವಿಯಿಂದ ಆಲಿಸ್ತೀವಿ. ಹಾಗೆ ಈ ಗಾಳಿ, ಈ ಗಾಳಿನ ಈ ಚರ್ಮದಿಂದ, ಈ ಚರ್ಮದ ಮೇಲೆ ಆ ಸ್ಪರ್ಶ ಆದಾಗ ನಮ್ಗೆ ಆ ಚರ್ಮ ಆ ಸ್ಪರ್ಶಕ್ಕೆ ಒಂದು ಇಂದ್ರಿಯ. ಆಮೇಲೆ ರೂಪ, ನಾವು ರೂಪನ ಯಾವ್ದ್ರಿಂದ ನೋಡ್ತೀವಿ? ಈ ಕಣ್ಣಿನ ಮೂಲಕ. ಆ ಅಗ್ನಿ ಉರಿತಾ ಇರೋದು ನಮ್ಗೆ ಯಾವ್ದ್ರಿಂದ ಕಾಣುತ್ತೆ? ಈ ಕಣ್ಣಿನ ಮೂಲಕ ಕಾಣುತ್ತೆ. ಆಮೇಲೆ ರಸ, ಆ ನೀರು, ಆ ನೀರಿನ ಒಂದು ರುಚಿನ ನೋಡ್ಬೇಕಾದ್ರೆ ನಾವ್ ಯಾವ್ದು? ಆ ರುಚಿ ತಿಳಿಸೋದು ಯಾವ್ದು? ಈ ನಾಲಿಗೆ. ಆಮೇಲೆ ವಾಸನೆ, ಈ ಗಂಧದ ವಾಸನೆ, ಈ ಭೂಮಿಯ ವಾಸನೆ, ಅದನ್ನ ಯಾವ್ದ್ರಿಂದ ನೋಡ್ತೀವಿ? ಈ ಮೂಗಿನಿಂದ ನೋಡ್ತೀವಿ. ಹಾಗೆ ಒಂದಕ್ಕೊಂದು ಈ ಪಂಚದಶಿ ಮಂತ್ರದಲ್ಲಿ ಒಂದಕ್ಕೊಂದು ಸಂಬಂಧವನ್ನ ನಾವು ನೋಡಿದಾಗ ಇದೇ ಈ ಸೃಷ್ಟಿಯ ಒಂದು ಮೂಲ, ಈ ಜೀವದ ಒಂದು ಮೂಲ ಅಂತ ಅಂದ್ಬಿಟ್ಟು ನಮ್ಗೆ ಅರ್ಥ ಆಗತ್ತೆ. ಇಷ್ಟು ಹೇಳಿ ಈ ಪಂಚದಶಿ ಮಂತ್ರ ಇವತ್ತಿಗೆ ಮುಗೀತು. ಈ ಪಂಚದಶಿ ಮಂತ್ರವನ್ನ ಹೇಳುವಾಗ ನಾನೇನಾರ ಲೋಪ ದೋಷ ಎಲ್ಲ ಮಾಡಿದ್ರೆ ಆ ದೇವಿ ನನ್ನನ್ನು ಕ್ಷಮಿಸ್ಲಿ ಅಂತ ಅಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ಕೊಂಡು, ಆ ಬೀಜಾಕ್ಷರದಲ್ಲಿರ್ತಕ್ಕಂಥ ಒಂದು ಅರ್ಥ ಕೂಡ ನಾನು ತಪ್ಪಾಗಿ ನುಡಿದಿದ್ರೆ ಅದನ್ನ ಕ್ಷಮಿಸ್ಲಿ ಅಂತ ನಾನು ಬೇಡ್ಕತ್ತ ಇವತ್ತಿನ ಈ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಈ ಪಂಚದಶಿ ಮಂತ್ರದ ಒಂದು ರಹಸ್ಯವನ್ನ ನಾವು ತಿಳ್ಕೊಂಡ್ವಿ. ಏನ್ ತಿಳ್ಕೊಂಡ್ವಿ? ಸೃಷ್ಟಿ ಸ್ಥಿತಿ ಲಯ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ರೆಕಾರ್ಡ್ ಸ್ಟಾಪ್ ಮಾಡಿದ್ರಾ ಪದ್ಮರಿ?